ಸೈರು ಶ್ರೀಮದ್ ಭಾಗವತ ಮಹಾಪುರಾಣ ಪಠಣ ಪಂಚಮ ಸ್ಕಂದ 7ನೇ ಅಧ್ಯಾಯ ಭರತೋಪಾಖ್ಯಾನ. ಶ್ರೀ ಶುಕ ಮಹಾಮುನಿಗಳು ಹೇಳ್ತಾರೆ, ಅಯ್ಯ ರಾಜೇಂದ್ರನೇ, ಭರತ ಮಹಾರಾಜನು ದೊಡ್ಡ ಭಗವದ್ಭಕ್ತನಾಗಿದ್ದನು. ಭಗವಾನ್ ಋಷಭದೇವರು ತನ್ನ ಇಚ್ಛೆಯಂತೆ ಅವನನ್ನು ಭೂಮಂಡಲವನ್ನು ಪಾಲಿಸಲಿಕ್ಕಾಗಿ ನೇಮಿಸಿದ್ರು. ಭರತನು ತಂದೆಯ ಆಜ್ಞೆಯನ್ನು ಶಿರಸಾವಹಿಸಿ ವಿಶ್ವರೂಪನ ಕನ್ಯೆಯಾದ ಪಂಚಜನಿಯನ್ನು ವಿವಾಹವಾದನು. ತಾಮಸಾಹಂಕಾರವು, ಶಬ್ದವೇ ಮುಂತಾದ 5 ತನ್ಮಾತ್ರೆಗಳನ್ನು ಉತ್ಪನ್ನ ಮಾಡುವಂತೆ ಭರತನು ಪಂಚಜನಿಯಲ್ಲಿ ತನಗೆ ಸಮಾನರಾದ ಸುಮತಿ, ರಾಷ್ಟ್ರಭೃತ್, ಸುದರ್ಶನ, ಆವರಣ ಮತ್ತು ಧೂಮ್ರಕೇತು ಎಂಬ 5 ಪುತ್ರರನ್ನು ಪಡೆದನು. ಅಜನಾಭ ವರ್ಷವೆಂದು ಕರೆಯಲ್ಪಡುತ್ತಿದ್ದ ಈ ವರ್ಷಕ್ಕೆ ಭರತ ಚಕ್ರವರ್ತಿಯ ಕಾಲದಿಂದ ಭಾರತ ವರ್ಷ ಎಂಬ ಹೆಸರಾಯಿತು. ಮಹಾಪ್ರಾಜ್ಞನಾದ ಆ ಭಾರತ ಸಾರ್ವಭೌಮನು ತಮ್ಮ ತಮ್ಮ ಕರ್ಮಗಳಲ್ಲಿ ತೊಡಗಿದ್ದ ಪ್ರಜೆಗಳನ್ನು ತನ್ನ ತಂದೆ ತಾತಂದಿರಂತೆ ತಾನೂ ಸ್ವಧರ್ಮಾಚರಣೆಯಲ್ಲಿ ನಿರತನಾಗಿದ್ದು ಅತ್ಯಂತ ವಾತ್ಸಲ್ಯದಿಂದ ಪಾಲಿಸತೊಡಗಿದನು. ಅವನು ಹೋತ, ಅಧ್ವೈರ್ಯು, ಉದ್ಗಾತ ಮತ್ತು ಬ್ರಹ್ಮ ಎಂಬ 4 ಋತ್ವಿಜರಿಂದ ನಡೆಯಲ್ಪಡಬೇಕಾದ ಚಾತುರ್ಹೋತ್ರವೆಂಬ ಕರ್ಮವಿಧಿಯಂತೆ ಅಗ್ನಿಹೋತ್ರ, ದರ್ಶ, ಪೂರ್ಣಮಾಸ, ಚಾತುರ್ಮಾಸ್ಯ, ಪಶು ಮತ್ತು ಸೋಮಗಳೆಂಬ ಯಜ್ಞಗಳನ್ನು ಅವುಗಳ ಪ್ರಕೃತಿ ಮತ್ತು ವಿಕೃತಿ ಎಂಬ 2 ವಿಧಾನಗಳಿಂದಲೂ ಆಯಾ ಕಾಲಗಳಲ್ಲಿ ಶ್ರದ್ಧಾಪೂರ್ವಕ ಆಚರಿಸಿ ಯಜ್ಞರೂಪನಾದ ಶ್ರೀ ಭಗವಂತನನ್ನು ಆರಾಧಿಸಿದನು. ಹೀಗೆ ಅಂಗ ಮತ್ತು ಕ್ರಿಯೆಗಳಿಂದ ಕೂಡಿದ ಬೇರೆ ಬೇರೆ ಯಜ್ಞಗಳನ್ನು ಅನುಷ್ಠಾನ ಮಾಡುವಾಗ ಅಧ್ವರ್ಯವು ಆಹುತಿಯನ್ನು ಸಮರ್ಪಿಸುವುದಕ್ಕಾಗಿ ಹವಿಸ್ಸನ್ನು ಕೈಯಲ್ಲಿತ್ತುಕೊಂಡಾಗ ಯಜಮಾನನಾದ ಭರತನು ಆ ಯಜ್ಞ ಕರ್ಮದಿಂದ ಒದಗುವ ಪುಣ್ಯ ಫಲವನ್ನು ಯಜ್ಞ ಪುರುಷನಾದ ಭಗವಾನ್ ವಾಸುದೇವನಿಗೆ ಅರ್ಪಿಸಿಬಿಡ್ತಾ ಇದ್ದನು. ವಾಸ್ತವವಾಗಿ ಆ ಪರಬ್ರಹ್ಮನೇ ಇಂದ್ರಾದಿ ಸಮಸ್ತ ದೇವತೆಗಳ ಪ್ರಕಾಶಕನು, ಮಂತ್ರಗಳ ನಿಜವಾದ ಪ್ರತಿಪಾದ್ಯನು ಹಾಗೂ ಆ ದೇವತೆಗಳ ನಿಯಾಮಕನೂ ಆಗಿದ್ದರಿಂದ ಮುಖ್ಯ ಕರ್ತವು, ಪ್ರಧಾನ ದೇವನು ಆತನೇ ಆಗಿದ್ದಾನೆ. ಹೀಗೆ ತನ್ನ ಭಗವದರ್ಪಣ ಬುದ್ಧಿರೂಪವಾದ ಕುಶಲತೆಯಿಂದ ಹೃದಯದ ರಾಗದ್ವೇಷಾದಿ ಕಲ್ಮಶಗಳನ್ನು ತೊಳೆದುಕೊಂಡು ಅವನು ಯಜ್ಞಭೋಕ್ತೃಗಳಾದ ಸೂರ್ಯನೇ ಮುಂತಾದ ದೇವತೆಗಳನ್ನು ಭಗವಂತನ ನೇತ್ರವೇ ಮುಂತಾದ ಅವಯವಗಳಲ್ಲಿ ಧ್ಯಾನ ಮಾಡ್ತಾ ಇದ್ದಾನೆ. ಈ ರೀತಿಯ ಕರ್ಮಶುದ್ಧಿಯಿಂದ ಆತನ ಅಂತಃಕರಣವು ಪರಿಶುದ್ಧವಾಯಿತು. ಆಗ ಆತನಿಗೆ ಶ್ರೀವತ್ಸ, ಕೌಸ್ತುಭ, ವನಮಾಲೆ, ಚಕ್ರ, ಶಂಖ, ಗದೆ ಮುಂತಾದ ದಿವ್ಯಾಭರಣ ಮತ್ತು ದಿವ್ಯಾಯುಧಗಳಿಂದ ಶೋಭಿಸುತ್ತಾ ನಾರದರೆ ಮುಂತಾದ ತನ್ನ ಭಕ್ತರ ಹೃದಯದಲ್ಲಿ ಚಿತ್ರದಂತೆ ನಿಶ್ಚಲವಾಗಿ ನೆಲೆಸುವವನಾಗಿ ಅಂತರ್ಯಾಮಿ ರೂಪದಲ್ಲಿ ಬೆಳಗುತ್ತಾ ಹೃದಯಾಕಾಶದಲ್ಲೇ ಕಾಣಿಸಿಕೊಳ್ಳುವ ಬ್ರಹ್ಮಸ್ವರೂಪನು, ಮಹಾಪುರುಷ ಲಕ್ಷಣ ಸಂಪನ್ನನೂ ಆದ ಭಗವಾನ್ ಶ್ರೀ ವಾಸುದೇವನಲ್ಲಿ ದಿನವೂ ವೇಗವಾಗಿ ವೃದ್ಧಿ ಹೊಂದುವ ಶ್ರೇಷ್ಠವಾದ ಭಕ್ತಿ ಉಂಟಾಯ್ತಂತೆ. ಈ ಪ್ರಕಾರ 1 ಕೋಟಿ ವರ್ಷಗಳು ಕಳೆಯಲು ಆತನಿಗೆ ರಾಜ್ಯಭೋಗದ ಪ್ರಾರಬ್ಧವು ಕ್ಷೀಣಿಸಿ ಹೋಯಿತು ಎಂದು ತಿಳಿದು ತಾನು ಅನುಭವಿಸಿದ ವಂಶ ಪಾರಂಪರಗತವಾದ ತನ್ನ ಸಂಪತ್ತನ್ನು ಯಥೋಚಿತವಾಗಿ ತನ್ನ ಪುತ್ರರಿಗೆ ಹಂಚಿಕೊಟ್ಟನು. ಮತ್ತೆ ಸರ್ವ ಸಂಪತ್ತುಗಳಿಂದ ತುಂಬಿದ ತನ್ನ ಅರಮನೆಯನ್ನೂ ಬಿಟ್ಟು ಅವನು ಪುಲಹಾಶ್ರಮಕ್ಕೆ ಹೊರಟು ಹೋದನು. ಈ ಪುಲಹಾಶ್ರಮದಲ್ಲಿ ವಾಸಿಸುವ ಭಕ್ತರ ಮೇಲೆ ಶ್ರೀ ಭಗವಂತನಿಗೆ ಅತೀವ ವಾತ್ಸಲ್ಯವಿದೆ ಅಂತೆ. ಇಂದಿಗೂ ಕೂಡ ಅವರಿಗೆ ಇಷ್ಟ ದೇವತೆಯ ರೂಪದಲ್ಲಿ ದೊರೆಯುತ್ತಾನಂತೆ. ಅಲ್ಲಿ ಚಕ್ರ ನದಿ ಅಂದರೆ ಗಂಡಕಿ ಎಂಬ ಪ್ರಸಿದ್ಧವಾದ ನದಿಯು ಮೇಲೆ ಮತ್ತು ಕೆಳಗೆ 2 ಕಡೆಗಳಲ್ಲಿಯೂ ನಾಭಿಯಂತಹ ಗುರುತುಗಳನ್ನು ಹೊಂದಿರುವ ಚಕ್ರಾಕಾರವಾದ ಶಾಲಿಗ್ರಾಮ ಶಿಲೆಯೊಡನೆ ಎಲ್ಲ ಕಡೆಗಳಿಂದಲೂ ಋಷಿಗಳ ಆಶ್ರಮವನ್ನ ಪವಿತ್ರಗೊಳಿಸ್ತಾ ಇದೆ. ಗಂಡಕಿ ನದಿ ನೇಪಾಳದಲ್ಲಿ ಇರೋದು, ಅಲ್ಲಿ ಮಾತ್ರ ಶಾಲಿಗ್ರಾಮ ಸಿಕ್ಕತ್ತಂತೆ. ಇದರ ಕುರಿತು ಒಂದು ಕತೆ ಕೂಡ ಹೇಳ್ತಾರೆ. ಒಬ್ಳು ವೇಶ್ಯೆ ಇರ್ತಾಳೆ, ಪರಮ ವಿಷ್ಣು ಭಕ್ತೆ ಅಂತೇಳು. ಪ್ರತಿದಿನ ಏನ್ ಮಾಡ್ತಾ ಇರ್ತಾಳೆ, ಯಾರು ಮುಂಚೂಣಿಯಲ್ಲಿ ನಿಂತು ಹಣ ಹಿಡ್ಕೊಂಡಿರ್ತಾರೋ ಅವ್ರಿಗೆ ಮಾತ್ರ ಕರ್ಸ್ಕೊಳ್ತಾ ಇರ್ತಾಳಂತೆ. ಹೀಗಿರುವಾಗ ವಿಷ್ಣುಗೆ ಒಂದ್ಸತಿ ಈಕೆಯನ್ನ ಪರೀಕ್ಷೆ ಮಾಡಬೇಕು ಅನ್ಸತ್ತಂತೆ. ವಿಷ್ಣು ಬಂದೇ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ದಿನ ಎಲ್ಲರಿಗೂ ಮುಂಚಿತವಾಗಿ ವಿಷ್ಣುನೇ ನಿಂತಿರ್ತಾನಂತೆ. ಸೊ ಅದನ್ನು ನೋಡಿದ ತಕ್ಷಣ
ಆ ವೇಶ್ಯೆಯ ಸೇವಕಿರ್ತಾಳಲ್ಲ ಅವಳು, ಅಯ್ಯೋ ಇವನ್ಯಾತಕ್ಕೆ ಅಂತಾಳಂತೆ. ಯಾಕೆಂದರೆ ಕುಷ್ಠರೋಗಿಷ್ಟನಾಗಿ ಬಂದು ನಿಂತ್ಕೊಂಡಿರ್ತಾನಂತೆ. ಬಂದು ಹೇಳ್ತಾಳಂತೆ ಈಕೆಗೆ, ನೋಡು ಹೀಗಿದ್ದಾನಿವತ್ತು ಅಂತ ಹೇಳ್ತಾಳೆ. ಏನೇ ಆಗಲಿ ನಾನು ಪಾಲಿಸ್ತಾ ಇರುವಂತಹ ಒಂದು ಧರ್ಮ ನೀತಿ ಯಾವುದೇ ಇರಲಿ, ಶಿವತಾತನೇ ಬರಬೇಕು ಅಂತ ಅವನು ಒಳಗೆ ಕರ್ಕೊಂಡು ಬರ್ತಾನಂತೆ. ಬಂದು ಯಥೋಪಚಾರ ಸ್ನಾನ ಗಿನ ಎಲ್ಲ ಮಾಡಿಸಿ ಅವನಿಗೆ ಊಟ ಗೀಟ ಎಲ್ಲ ಬಡಿಸಿದ ನಂತರ ಅವನು ಹೇಳ್ತಾನಂತೆ, ನನಗೊಂದು ಇಷ್ಟ ಇದೆ, ಏನಂದರೆ ನೀನು ತೊಡೆ ಮೇಲೆ ಮಲ್ಕೊಳ್ಬೇಕು ಅಂತ. ತೊಡೆ ಮೇಲೆ ಮಲಗಿಸ್ಕೊಳ್ತಾಳಂತೆ. ವಿಷ್ಣು ಅಂತ ಗೊತ್ತೇ ಇಲ್ಲ ಅದು ದೇವರು ಅಂತ. ಹಾಗೆಯೇ ತೊಡೆ ಮೇಲೆ ಮಲ್ಕೊಂಡಾಗ ಪ್ರಾಣ ಬಿಟ್ಬಿಡ್ತಾನಂತೆ. ಈಗ ಶುರು ಆಗುತ್ತೆ, ಈಗ ಬಂದಿಲ್ಲಿ ಸತ್ತಿದ್ದಾನೆ, ಏನಿದು ಅಂತ ಊರವ್ರಿಗೆಲ್ಲ ಗೊತ್ತಾಗುತ್ತೆ, ಚರ್ಚೆ ಆಗುತ್ತೆ. ಈಗ ಏನು ಮಾಡೋದು? ಇವಳ ಹತ್ರ ಬಂದು ಅವನು ಸತ್ತಿದ್ದಾನೆ. ಆದ್ದರಿಂದ ಇವಳ ಗಂಡನ ಥರನೇ ಆಕೆನು ಅವನ ಚಿತೆಗೆ ಹಾರ್ಕೋಬೇಕು ಅಂತ. ಆದರೆ ಎಲ್ಲರೂ ಹೇಳ್ತಾರೆ, ಇವತ್ತಿನ ದಿವಸ ಅಷ್ಟೇ ಅವಳಿಗೆ ಗಂಡ ಅವನು ಅಂತ. ಇಲ್ಲ, ಇವತ್ತಿನ ದಿವಸ ಅವನು ಗಂಡಾಗಿ ಬಂದಿದ್ರು, ಇವಳು ತೊಡೆ ಮೇಲೆ ಪ್ರಾಣ ಬಿಟ್ಟಿರೋದ್ರಿಂದ ಈಕೆ ಸಹ ಅವನ ಜೊತೆ ಸಹಗಮನ ಮಾಡಬೇಕು ಅಂತ. ಎಲ್ಲ ಚರ್ಚೆ ಎಲ್ಲ ಆದಮೇಲೆ ಎಲ್ಲರೂ ಹೇಳ್ತಾರಂತೆ, ಬೇಡ ಸರಿಯಲ್ಲ ಅಂತ ತೀರ್ಮಾನ ಮಾಡಿದ್ಮೇಲೆ ಆಯಿತು ಅಂತ ಹೇಳ್ತಾರೆ. ಆದರೆ ಆಕೆ ಹೇಳ್ತಾಳಂತೆ, ಇಲ್ಲ ನೀವೆಲ್ಲ ಏನಾದರೂ ಒಂದು ನಿರ್ಧಾರ ತಗೊಳ್ಳಿ ಪರವಾಗಿಲ್ಲ, ಸೊ ನಾನೇ ಇವನಿಗೆ ಇವನ ಜೊತೆಗೆ ನಾನು ಸಹ ಪ್ರಾಣ ಬಿಟ್ಬಿಡ್ತೀನಿ ಅಂತ ಅವಳು ಹೇಳ್ತಾಳೆ. ನಾನು ಸಹಗಮನ ಮಾಡ್ತೀನಿ, ಅವನು ನನ್ನ ಮಡಿಲಲ್ಲೇ ಪ್ರಾಣ ಬಿಟ್ಟಿದ್ದಾನಲ್ಲ ಅಂತ. ಎಲ್ಲರ ಡಿಸಿಷನ್ ಅಂದರೆ ಅವರ ತೀರ್ಮಾನಕ್ಕೆ ವಿರುದ್ಧವಾಗಿ ಅವಳು ಹೇಳ್ತಾಳೆ. ಆಮೇಲೆ ಅವಳ ಇಚ್ಛೆ ಮತ್ತು ಆಜ್ಞೆ ಪ್ರಕಾರ ಒಂದು ದೊಡ್ಡ ಚಿತೆ ತಯಾರಿ ಮಾಡ್ತಾರಂತೆ. ಅಲ್ಲಿ ಕರ್ಕೊಂಡು ಹೋಗಿ ಈ ಕುಷ್ಠರೋಗಿಯನ್ನು ಇಡ್ತಾರೆ. ಚಿತೆಗೆ ಆಕೆ 3 ಪ್ರದಕ್ಷಿಣೆ ಮಾಡ್ತಾಳಂತೆ. ಬಂದು ಹಾರ್ಬಿಡ್ತಾಳೆ ಚಿತೆಗೆ. ಏನು ಆಶ್ಚರ್ಯ ಆಗುತ್ತೆ, ಜೋರು ಮಳೆ ಬರುತ್ತಂತೆ. ಚಿತೆ ಎಲ್ಲ ಅಲ್ಲಿರೋ ಬೆಂಕಿ ಎಲ್ಲ ಹಾರಿ ಹೋಗ್ಬಿಡುತ್ತೆ. ಅವಳ ಮೈ ಕೈಗೆ ಒಂದು ಸ್ವಲ್ಪನೂ ಬೆಂಕಿ ತಾಗೋದಿಲ್ಲ. ನೋಡ್ತಾಳೆ, ಅಲ್ಲಿ ಕುಷ್ಠರೋಗಿನ ಮಲಗಿಸಿದ್ರೆ ಅವನು ಎದ್ದು ಕೂತಿರ್ತಾನೆ. ಹೇಗೆ ಕೂತಿರ್ತಾನೋ? ವಿಷ್ಣು ರೂಪದಲ್ಲಿ ಕೂತಿರ್ತಾನೆ. ಯಾಕೆ? ವಿಷ್ಣು ಇವಳ ಧರ್ಮವನ್ನು ಮತ್ತು ಇವಳ ಭಕ್ತಿಯನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಅದನ್ನು ನೋಡಿ ನೋಡಿ ಬಂದಿರೋದು. ತುಂಬ ಆಶ್ಚರ್ಯ ಆಗ್ಬಿಡುತ್ತೆ ಅವಳಿಗೆ. ಭಗವಂತನ ದರ್ಶನ ಆಯ್ತಲ್ಲ ಅಂತ ಹೇಳ್ಬಿಟ್ಟು ವಿಷ್ಣು ಹೇಳ್ತಾನೆ, ನೋಡು ನಿನ್ನನ್ನು ಪರೀಕ್ಷೆ ಮಾಡಕ್ಕೆ ಬಂದಿದ್ದೆ, ನೀನು ನನ್ನ ಪರೀಕ್ಷೆಯಲ್ಲಿ ಉತ್ತೀರ್ಣಲಾಗ್ಬಿಟ್ಟಿದೀಯ, ನಿಂಗೆ ಏನು ಬೇಕು ವರ ಕೇಳ್ಕೊ, ಏನೇನೂ ಕೇಳಿಲ್ಲ ನಿನ್ನನ್ನು ಅಂತ. ಏನು ಕೇಳ್ಕೊಬೋದು ಅವಳು? ವಿಚಿತ್ರವಾಗಿ ಕೇಳ್ತಾಳಂತೆ. ಅವಳಿನ ವಜ್ರ ವೈಡೂರ್ಯ ಧನ ಕನಕ ಐಶ್ವರ್ಯ ಏನೇನೂ ಕೇಳೋದಿಲ್ವಂತೆ. ಅವಳು ಹೇಳ್ತಾಳೆ, ಭಗವಂತ ಇವತ್ತು ನೀನು ಪರೀಕ್ಷೆ ಮಾಡಕ್ಕೆ ಬಂದಿದೆಯಲ್ಲ, ಮಾಡಕ್ಕೆ ಬಂದು ನನ್ನ ಮಡಿಲಲ್ಲೇ ನೀನು ಪ್ರಾಣ ಬಿಟ್ಟಿದೆಯಲ್ಲ, ನಾ ಒಂದೇ ಒಂದು ವರ ಕೇಳ್ತೀನಿ, ಸದಾ ನೀನು ನನ್ನ ಮಡಿಲಲ್ಲೇ ಇರೋ ಥರ ಒಂದು ವರ ಕೊಟ್ಬಿಡು ಭಗವಂತ ಅಂತ. ವಿಷ್ಣು ತಥಾಸ್ತು ಅಂದ್ಬಿಡ್ತಾನಂತ, ಆಯಿತು ಅಂತ. ಇವಳಿಗದು ಹೇಗೆ ಅಂತ ಹೇಳಿದ್ರೆ, ಆಕೆಯ ಹೆಸರು ಗಂಡಕಿ ಅಂತೆ. ಈಗ ನೇಪಾಳದಲ್ಲಿರೋದು. ಸೊ ನೀನು ಗಂಡಕಿ ನದಿಯಾಗಿ ಹರಿತಾ ಇರ್ತೀವಿ. ಇಲ್ಲಿ ಹರಿತಾ ಇರೋ ನದಿಗೆ ಗಂಡಕಿ ಅಂತ ಹೆಸರಿರುತ್ತೆ. ಮತ್ತು ನಾನು ಆ ನದಿಯಲ್ಲಿ ಸಾಲಿಗ್ರಾಮವಾಗಿ ಇರ್ತೀನಿ ಅಂತ ಹೇಳ್ಬಿಟ್ಟು ಅದನ್ನೇ ಹೇಳಿ. ಗಂಡಕಿ ಎಂಬ ಪ್ರಸಿದ್ಧವಾದ ನದಿಯು ಮೇಲೆ ಮತ್ತು ಕೆಳಗೆ ಎರಡೂ ಕಡೆಗಳಲ್ಲಿಯೂ ನಾಭಿಯಂತಹ ಗುರುತುಗಳನ್ನು ಹೊಂದಿರುವ ಚಕ್ರಾಕಾರವಾದ ಸಾಲಿಗ್ರಾಮ ಶಿಲೆಯೊಡನೆ ಎಲ್ಲ ಕಡೆಗಳಿಂದಲೂ ಋಷಿಗಳ ಆಶ್ರಮವನ್ನು ಪವಿತ್ರಗೊಳಿಸುತ್ತಿದೆ ಅಂತ. ಅದು ಸಾಲಿಗ್ರಾಮವಾಗಿ ನಾನು ಅಲ್ಲಿ ಇದ್ಬಿಡ್ತೀನಿ ಅಂತ. ಇವತ್ತಿಗೂ ಅಷ್ಟೇ ಸಾಲಿಗ್ರಾಮ ಸಿಗಬೇಕು ಅಂತ ಹೇಳಿದ್ರೆ ಗಂಡಕಿ ನದಿಯಲ್ಲಿ ಅಷ್ಟೇ ಅಂತ. ಇಲ್ಲಿ ಓದ್ತಾ ಇದ್ರೆ ನೆನಪಿಗೆ ಬಂತು. ಆ ಕಥೆನ ತಿಳಿದಷ್ಟು ನೆನಪು ಮಾಡ್ಕೊಂಡು ಹೇಳಿದ್ದೀನಿ. ಆ ಪುಲಹ ಆಶ್ರಮದ ಉಪವನದಲ್ಲಿ ಭರತನು ಏಕಾಂತವಾದ ಜಾಗದಲ್ಲಿ ಒಬ್ಬಂಟಿಗನಾಗಿದ್ದು ಅನೇಕ ಪ್ರಕಾರದ ಪತ್ರ, ಪುಷ್ಪ, ತುಳಸಿ ದಳ, ಜಲ ಮತ್ತು ಗೆಡ್ಡೆ ಗೆಣಸುಗಳೇ ಮುಂತಾದ ನೈವೇದ್ಯಗಳಿಂದ ಶ್ರೀ ಭಗವಂತನನ್ನ ಆರಾಧಿಸುತ್ತಿದ್ದನು. ಇದರಿಂದ ಅವನ ಅಂತಃಕರಣವು ಎಲ್ಲ ವಿಷಯಾಭಿಲಾಷೆಗಳನ್ನು ಕಳಕೊಂಡು ಪ್ರಶಾಂತವಾಯಿತು ಮತ್ತು ಅವನಿಗೆ ಪರಮಾನಂದ ಪ್ರಾಪ್ತವಾಯಿತು. ಹೀಗೆ ಅವನು ನಿಯಮಪೂರ್ವಕವಾಗಿ ಶ್ರೀ ಭಗವಂತನ ಕೈಂಕರ್ಯವನ್ನು ಮಾಡತೊಡಗಲು ಅದರಿಂದ ಪ್ರೇಮದ ವೇಗವು ಹೆಚ್ಚುತ್ತಾ
ಹೃದಯವು ಕರಗಿ ಶಾಂತವಾಯಿತು. ಆನಂದದ ಪ್ರಬಲವಾದ ವೇಗದಿಂದ ಶರೀರದಲ್ಲಿ ರೋಮಾಂಚನ ಉಂಟಾಯಿತು. ಉತ್ಕಂಠತೆಯ ಕಾರಣ ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ಹರಿದು ಬಂದು ಕಣ್ಣುಗಳ ನೋಟವು ಮಂದವಾಯಿತು. ಕಡೆಗೆ ತನ್ನ ಪ್ರಿಯತಮನ ಕೆಂಪಾದ ಅಡಿದಾವರಗಳ ಧ್ಯಾನದಿಂದ ಭಕ್ತಿಯೋಗವು ಸಿದ್ಧಿಸಿತು. ಪರಮಾನಂದದಿಂದ ತುಂಬಿದ ಹೃದಯ ಎಂಬ ಆಳವಾದ ಸರೋವರದಲ್ಲಿ ಬುದ್ಧಿ ಮುಳುಗಿ ಹೋಗಿದ್ದರಿಂದ ನಿಯಮಪೂರ್ವಕವಾಗಿ ಮಾಡುತ್ತಿದ್ದ ಶ್ರೀ ಭಗವಂತನ ಪೂಜೆಯ ಸ್ಮರಣೆಯೂ ಉಳಿಯಲಿಲ್ಲ. ಹೀಗೆ ಆತನ ಭಗವತ್ ಸೇವೆಯ ನಿಯಮದಲ್ಲಿಯೇ ತಪ್ತನಾಗಿರ್ತಾ ಇದ್ದ. ದೇಹದಲ್ಲಿ ಜಿಂಕೆಯ ಚರ್ಮ ಧರಿಸ್ತಾ ಇದ್ದ. 3 ತ್ರಿಕಾಲಗಳಲ್ಲಿಯೂ ಸ್ನಾನ ಮಾಡಿ ನೆನೆಯುತ್ತಲೇ ಇದ್ದರಿಂದ ಕೂದಲುಗಳು ಬೂದು ಬಣ್ಣದ ಗುಂಗುರು ಕೂದಲುಗಳು ಜಟೆಗಳಾಗಿದ್ದವು. ಇದರಿಂದ ಅವನು ಬಹು ಸುಂದರವಾಗಿ ಕಾಣಿಸ್ತಾ ಇದ್ದ. ಉದಯಗೊಂಡ ಸೂರ್ಯಮಂಡಲದಲ್ಲಿ ಸೂರ್ಯ ಸಂಬಂಧವಾದ ರುಕ್ಕುಗಳ ಮೂಲಕ ಜ್ಯೋತಿರ್ಮಯ ಪರಮಪುರುಷ ಭಗವಂತನಾದ ಶ್ರೀಮನ್ನಾರಾಯಣನನ್ನ ಆರಾಧಿಸುತ್ತಾ ಈ ಪ್ರಕಾರ ಹೇಳ್ತಾ ಇದ್ದ. ಭಗವಾನ್ ಸೂರ್ಯನ ಕರ್ಮ ಫಲದಾಯಕನಾದ ತೇಜಸ್ಸು ಪ್ರಕೃತಿಯಿಂದ ಅತೀತವಾಗಿದೆ. ತನ್ನ ಸಂಕಲ್ಪದ ಮೂಲಕ ಈ ಜಗತ್ತನ್ನು ಸೃಷ್ಟಿಸಿದ್ದಾನೆ. ಮತ್ತೆ ಅವನೇ ಅಂತರ್ಯಾಮಿ ರೂಪದಿಂದ ಇದರಲ್ಲಿ ಪ್ರವೇಶ ಮಾಡಿ ತನ್ನ ಚಿತ್ಶಕ್ತಿಯ ಮೂಲಕ ವಿಷಯಾಸಕ್ತಿಯುಳ್ಳ ಜೀವಿಗಳನ್ನು ರಕ್ಷಿಸುತ್ತಾನೆ. ನಾನು ಬುದ್ಧಿ ಪ್ರವರ್ತಕನಾದ ಆ ತೇಜಸ್ಸನ್ನ ಶರಣ ಹೊಂದುವೆನು ಅಂತ ಹೇಳ್ತಾನೆ. ಇಲ್ಲಿಗೆ 7ನೇ ಅಧ್ಯಾಯ ಮುಗಿಯಿತು. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣಿ ಪಾರಮಹಂಸ್ಯಾಂ ಸಂಹಿತಾಯಾಂ ಪಂಚಮಸ್ಕಂದೆ ಭರತಚರಿತೆ ಭಗವತ್ ಪರಿಚಯ ರ್ಯಾರ್ಯಂ ಸಪ್ತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. 8ನೇ ಅಧ್ಯಾಯ. ಭರತನು ಜಿಂಕೆಯ ಮೋಹದಲ್ಲಿ ಸಿಲುಕಿ ಜಿಂಕೆಯ ಯೋನಿಯಲ್ಲಿ ಜನ್ಮ ತಾಳೋದು. ಶ್ರೀ ಶುಕ ಮಹಾಮುನಿಗಳು ಹೇಳ್ತಾರೆ, ಎಲ್ಲ ರಾಜನೇ, ಒಂದಿನ ಆ ಮಹಾತ್ಮನಾದ ಭರತನು ಗಂಡಕಿ ನದಿಯಲ್ಲಿ ಸ್ನಾನ ಮಾಡ್ತಾನಂತೆ. ಸ್ನಾನ ಮಾಡಿಬಿಟ್ಟು ತನ್ನ ನಿತ್ಯ ನೈಮಿತ್ತಿಕಾದಿ ಆನ್ಹಿಕಗಳನ್ನೆಲ್ಲ ಮುಗಿಸ್ಕೊಂಡು ಪ್ರಣವನ್ನ ಓಂಕಾರ ಪ್ರಣವಾಕಾರನ ಹೇಳ್ಕೊಂಡು ಓಂಕಾರ ಮಾಡಿಕೊಂಡು ಜಪಿಸ್ತಾ 3 ಮುಹೂರ್ತಗಳ ಕಾಲದವರೆಗೆ ನದಿಯ ಧಾರೆಯ ಬಳಿಯಲ್ಲೇ ಕೂತ್ಕೊಂಡ್ಬಿಟ್ಟಿದ್ನಂತೆ. ಅದೇ ಸಮಯಕ್ಕೆ ಸರಿಯಾಗಿ ಒಂದು ಹೆಣ್ಣು ಜಿಂಕೆ ಬರುತ್ತಲ್ಲಿ. ತುಂಬ ಬಾಯಾರಿಕೆ ಆಗಿರುತ್ತೆ ಹೆಣ್ಣು ಜಿಂಕೆಗೆ. ಅದು ನೀರು ಕುಡಿಯೋಕ್ಕಾಗಿ ಬರುತ್ತೆ, ಒಂಟಿಯಾಗಿ ಬರುತ್ತೆ, ನದಿ ತೀರಕ್ಕೆ ಬರುತ್ತೆ. ಇನ್ನೇನು ನೀರು ಕುಡಿಬೇಕು ಅಂದಾಗ ಇದ್ದಕ್ಕಿದ್ದಂತೆ ಒಂದು ಭಯಂಕರವಾದ ಒಂದು ಸಿಂಹ ಗರ್ಜನೆ ಕೇಳಿ ಬರುತ್ತಂತೆ. ಜಿಂಕೆಗೆ ಹೆದರಿಕೆ ಅಲ್ವ ಯಾವಾಗ್ಲೂ ಅದು ಸಿಂಹ ಗರ್ಜನೆ ಕೇಳಿದಾಗ. ಸ್ವಭಾವವೇ ಅಂಜುಬುರ್ಕತನ ಇರುತ್ತೆ. ಅದರಿಂದ ಅದು ಮೊದಲೇ ಅದು ಚಕಿತ ದೃಷ್ಟಿಯಿಂದ ಅತ್ತ ಇತ್ತ ನೋಡ್ತಾ ಇತ್ತು. ಮೊದಲೇ ನೀರು ಕುಡಿಯೋ ಮೊದಲೇನೆ ಅದು ಅಷ್ಟು ಜಾಗರೂಕವಾಗಿತ್ತು, ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇತ್ತು. ಅದರಿಂದ ಅಭೀಕರ ಶಬ್ದ ಹೇಳ್ತಲೇ ಅದಕ್ಕೆ ಸಿಂಹದ ಭಯ, ಎದೆ ಡಗಡಗಡಗಡಗ ಶುರು ಆಗೋಯ್ತಂತೆ. ನಮಗೆ ಹೇಗೆ ಭಯವಾದಾಗ ನಮ್ಮ ಒಂದು ಹೃದಯದ ಬಡಿತದ ವೇಗ ಹೆಚ್ಚಾಗುತ್ತಲ್ಲ, ಆ ಥರ ಬಾಯಾರಿಕೆ ತಣಿಯೋದಕ್ಕೆ ಮೊದಲೇ ಅದು ಪ್ರಾಣ ಭಯದಿಂದ ನದಿಯನ್ನು ದಾಟಬೇಕು ಅಂತ ಛಂಗಂತ ಹಾರ್ಬಿಡತ್ತಂತೆ. ಮೇಲೆ ಹೆಂಗ್ ಜಿಂಕೆಗಳು ಹಾರ್ಕೊಂಡು ಹೋಗ್ತಾವಲ್ಲ, ನೀರು ಕುಡ್ದಿಲ್ಲ, ಭಯ, ಏಪ ಬಾಯಾರಿಕೆ ಇರಲಿ, ನಾನು ಪ್ರಾಣ ಉಳಿಸ್ಕೊಳ್ಳೋಣ ಅಂತ. ಅದು ಪಾಪ ಗರ್ಭಧರಿಸಿದ್ದ ಜಿಂಕೆ. ಅದು ಮೇಲೆ ಹಾರಿದಾಗ ಏನಾಯ್ತು, ಆ ಗರ್ಭ ಪಾಪ ಆಚೆ ಬಂದ್ಬಿಡ್ತು. ಪುಟಾಣಿ ಜಿಂಕೆ ಇತ್ತಲ್ಲ ಒಳಗಡೆ, ಭ್ರೂಣ, ಅದು ಆಚೆ ಬಂದು ಅದು ನದಿ ಪ್ರವಾಹದಲ್ಲಿ ಬಿದ್ದೋಗುತ್ತೆ. ಹಾಗೆ ಆ ಗರ್ಭಭಾರ ಬಿದ್ದು ಹೋದ ಪಾಪ ಆಯಾಸದಿಂದ ಮತ್ತೆ ಸಿಂಹದ ಭಯ ಎರಡೂ ಆಯ್ತು. ಅದೇನ್ ಮಾಡ್ತು, ತನ್ನ ಜೊತೆ ಇದ್ದ ಹಿಂಡಿನೆಲ್ಲ ಬಿಟ್ಟು ಬಂದಿತ್ತಲ್ಲ, ಹಾಗೆ ಹೆದರ್ಕೊಂಡು ಹೋಯ್ತು. ಒಂದು ಗುಹೆಯಲ್ಲಿ ಹೋಗಿ ಬಿದ್ದು ಸತ್ತೋಯ್ತಂತೆ. ಆಗ ಆ ಬಡಪಾಯಾದ ಪಾಪ ಜಿಂಕೆ ಮರಿ ತನ್ನ ಎಲ್ಲ ಗುಂಪು, ಅಮ್ಮನೂ ಇಲ್ಲ ಅಲ್ಲಿ, ಎಲ್ಲನೂ ಕಳ್ಕೊಳ್ಳೋದು, ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇರೋದನ್ನ ಭರತ ನೋಡ್ತಾನೆ. ಅದನ್ನ ನೋಡಿ ಅವನು ಪಾಪ
ತಬ್ಬಲಿಯಾದ ಮರಿಯನ್ನು ಆತ್ಮೀಯತೆಯಿಂದ ಎತ್ಕೊಂಡು ಆಶ್ರಮಕ್ಕೆ ಬರ್ತಾನೆ. ಆ ಜಿಂಕೆ ಮರಿ ಮೇಲೆ ಅದನ್ನು ಬೆಳೆಸ್ತಾನೆ. ದಿನಕ್ಕೆ ಭರತನ ಮಮತೆ ತುಂಬ ಹೆಚ್ಚಾಗ್ತಾ ಇರುತ್ತೆ. ಅದು ಪ್ರತಿದಿನ ಅದಕ್ಕೆ ಆಹಾರ ಕೊಡೋದು, ಪಾನೀಯ ಕೊಡೋದು, ಅದನ್ನು ಎಲ್ಲ ಪ್ರಾಣಿಗಳಿಂದ ಅಂದರೆ ಹುಲಿ ಅಂತ ರಕ್ಷಣೆ ಮಾಡೋದು, ಅದನ್ನು ಮೈದಡಿಸಿ ದಡವಿ ಮುದ್ದು ಮಾಡೋದು ಮುಂತಾದ ಚಿಂತೆಗಳಲ್ಲಿ ಅಂದರೆ ಅಷ್ಟೊಂದು ಆ ಮರಿನ ಬೆಳೆಸ್ಕೊಂಡು ಅದ್ರ ಜೊತೆನೆ ಅಷ್ಟೊಂದು ಸಮಯ ಕಳೀತಾನೆ. ಕೆಲವೇ ದಿನಗಳಲ್ಲಿ ಅವನು ಇಷ್ಟೆಲ್ಲ ಮಾಡ್ತಾ ಇರುವಾಗ ಅವನು ಯಮ ನಿಯಮ ಭಗವತ್ ಪೂಜೆ ಮುಂತಾದ ಅವಶ್ಯಕವಾದ ವಿಧಿಗಳು ಒಂದೊಂದಾಗಿ ಬಿಟ್ಟು ಹೋಗ್ತಾ ಕೊನೆಗೆಲ್ಲ ಬಿಟ್ಟು ಹೋಯಿತು. ಹೀಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದ, ವಿಚಾರ ಮಾಡೋಕ್ಕೆ, ಆಹಾ, ಈ ಬಡಪಾಯಾದ ಜಿಂಕೆ ಮರಿಯು ಭಗವಂತನ ಕಾಲಚಕ್ರದ ವೇಗದಿಂದ ತನ್ನ ಹಿಂಡನ್ನು, ಗೆಳೆಯರನ್ನು, ನೆಂಟರಿಷ್ಟರನ್ನು ಎಲ್ಲ ಕಳ್ಕೊಂಡ್ಬಿಟ್ಟು ನನ್ನ ಆಸರೆಗೆ ಬಂದು ಸೇರ್ಬಿಡ್ತಲ್ಲ ಇದು. ಈಗ ಇದು ನನ್ನನ್ನೇ ತಾಯಿ ಅನ್ಕೊಂಡಿದೆ, ನನ್ನನ್ನೇ ತಂದೆ ಅನ್ಕೊಂಡಿದೆ, ಬಂಧು ಬಳಗನೂ ನಾನೇ, ಹಿಂಡಿನಲ್ಲಿರೋ ಗೆಳೆಯನು ನಾನೇ ಅಂತ ತಿಳ್ಕೊಂಡ್ಬಿಟ್ಟಿದೆ. ಅದಕ್ಕೆ ನನ್ನನ್ನು ಬಿಟ್ಟು ಇದಕ್ಕೆ ಬೇರೆ ಯಾರ ಪರಿಚಯನೂ ಇಲ್ಲ. ನನ್ನಲ್ಲಿ ಪೂರ್ಣವಾದ ನಂಬಿಕೆ ಇದಕ್ಕಿದೆ, ಬಂದಿದೆ. ಶರಣ ಬಂದವ್ರನ್ನ ಕೈ ಬಿಡೋದು ಮಹಾದೋಷವೆಂದು ನನಗೆ ತಿಳಿದಿದೆ. ಆದ್ದರಿಂದ ನನ್ನಲ್ಲಿ ಶರಣಾದ ಈ ಪ್ರಾಣಿಯನ್ನು ನಾನು ಎಲ್ಲ ದೋಷ ಬುದ್ಧಿಯನ್ನು ಬಿಟ್ಟು ಸಾಕಿ ಸಲಹೆ ಮುದ್ದಿಸುತ್ತಾ ಬೆಳೆಸಬೇಕು. ನಿಶ್ಚಯವಾಗಿಯೂ ಶಾಂತ ಸ್ವಭಾವದವರು, ದೀನರಕ್ಷಕರು ಆದ ಪರೋಪಕಾರಿಗಳಾದ ಸಜ್ಜನರು ಇಂತಹ ಶರಣಾಗತರನ್ನು ರಕ್ಷಿಸುವುದಕ್ಕಾಗಿ ದೊಡ್ಡ ದೊಡ್ಡ ಸ್ವಾರ್ಥಗಳನ್ನು ಕಡೆಗಣಿಸಿಬಿಡ್ತಾರೆ. ಹೀಗೆ ಆ ಹುಲ್ಲೆ ಮರಿ ಮೇಲೆ, ಜಿಂಕೆ ಮರಿ ಮೇಲೆ ತುಂಬ ವ್ಯಾಮೋಹ ಆಯ್ತಲ್ಲ. ಕುಳಿತಿರುವಾಗ್ಲೂ ಜಿಂಕೆ ಮರಿ, ಮಲಗಿರುವಾಗ್ಲೂ ಜಿಂಕೆ ಮರಿ ಅಂತ ಸದಾ ಅದನ್ನೇ ಯೋಚನೆ ಮಾಡ್ತಾ ಇರೋದು. ಸಂಪೂರ್ಣವಾಗಿ ಅದರ ಸ್ನೇಹ ಪಾಶಕ್ಕೆ ದರ್ಬೆ, ಸಮಿತ್ತು, ಪತ್ರ, ಪುಷ್ಪ, ಗೆಡ್ಡೆ, ಗೆಣಸುಗಳನ್ನು ತರುವುದಕ್ಕೆ ಹೋದಾಗ್ಲೂ ಅವನು ತೋಳ ನಾಯಿಗಳು ಮುತ್ತಬಹುದು ಅಂತ ಭಯದಿಂದ ಜೊತೆಯಲ್ಲೇ ಅರಣ್ಯ ಕರ್ಕೊಂಡು ಹೋಗ್ತಾ ಇದ್ದ. ದಾರಿಯಲ್ಲಿ ಅಲ್ಲಲ್ಲಿ ಆ ಹುಲ್ಲೆ ಮರಿ ಮೃದುವಾದ ಹುಲ್ಲನ್ನು ಕಂಡು ಮುಗ್ಧ ಭಾವದಿಂದ ಆಸಕ್ತವಾಗಿ ಮೊಂಡು ಬಿದ್ದಾಗ ಭರತನು ಅತ್ಯಂತ ಪ್ರೇಮಪೂರ್ವಕವಾಗಿ ಹೃದಯದಿಂದ ಅದನ್ನು ತನ್ನ ಹೆಗಲ ಮೇಲೆ ಏರಿಸಿಕೊಳ್ಳುತ್ತಾ ಇದ್ದ. ಹೀಗೆ ಅದನ್ನು ತೊಡೆ ಮೇಲೆ ಮಲಗಿಸ್ಕೊಳ್ತಾ ಇದ್ದ, ಎದೆಗೊಪ್ಕೊಂಡು ಮುದ್ದಾಡ್ತಾ ಇದ್ದ. ಇದರಿಂದ ತುಂಬಾ ಸಂತೋಷ ಆಗ್ತಾ ಇತ್ತು ಅವನಿಗೆ. ಸೊ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡುವಾಗಲೂ ಭರತ ಚಕ್ರವರ್ತಿಯು ನಡುವೆ ಎದ್ದು ಆ ಮರಿಯನ್ನು ನೋಡಲು ಹೋಗ್ತಾ ಇದ್ದ. ಆಗ ಅದನ್ನು ಕಣ್ಣಿಂದ ಕಂಡಾಗಲೇ ಅವನಿಗೆ ಮನಸ್ಸಿಗೆ ಒಂಥರ ನೆಮ್ಮದಿ ಆಗ್ತಾ ಇತ್ತು. ಅವನು, ಮಗು, ನಿನಗೆ ಎಲ್ಲೆಲ್ಲಿಯೂ ಮಂಗಳ ಉಂಟಾಗ್ಲಿ ಅಂತ ಶುಭ ಹಾರೈಸ್ತಾ ಇದ್ದ. ನಿಜವಾಗ್ಲೂ ಅದನ್ನು ಮುದ್ದಾಗಿ ಮಕ್ಕಳ ಥರನೇ ಬೆಳೆಸ್ಕೊಂಡ್ಬಿಟ್ಟಿದ್ದ. ಕೆಲವೊಮ್ಮೆ ಅದೇನಾದ್ರೂ ಕಣ್ಣು ಕಾಣದೆ ಹೋಯ್ತು ಅಂತ ಹೇಳಿದ್ರೆ ಒಳ್ಳೆ ಹಣನ ಕಳ್ಕೊಂಡ್ಬಿಟ್ಟು ಹುಡುಕ್ತಾರಲ್ಲ, ಆ ಥರ ತುಂಬ ನೊಂದ್ಕೊಂಡು ಮಹಾವೇಶಗೊಂಡು ದುಃಖದಲ್ಲಿ ಮುಳುಗಿ ಹೀಗೆ ಹೇಳ್ತಾ ಇದ್ದಂತೆ, ಅಯ್ಯೋ ತಾಯಿ ಇಲ್ಲದೆ ಆ ದೀನವಾದ ಹುಲ್ಲೆ ಮರಿಯು ದುಷ್ಟ ಕಿರಾತನಕ್ಕನಂತೆ ಬುದ್ಧಿಯುಳ್ಳ ಪುಣ್ಯಹೀನ ಅನಾರ್ಯನಾದ ನನ್ನಲ್ಲಿ ನಂಬಿಕೆಯನ್ನಿಟ್ಟು ನನ್ನನ್ನು ತನ್ನವನೆಂದು ಭಾವಿಸಿ ಸತ್ಪುರುಷರಂತೆ ನಾನು ಮಾಡಿದ ಅಪರಾಧಗಳನ್ನು ಮರೆತು ಹಿಂದಿರುಗಿ ಬರುವುದು ತಾನೇ. ಅದು ಈ ಆಶ್ರಮದ ಉಪವನಕ್ಕೆ ಹಿಂದಿರುಗಿ ಭಗವಂತನ ಕೃಪೆಯಿಂದ ಸುರಕ್ಷಿತವಾಗಿ ನಿರ್ವಿಘ್ನವಾಗಿ ಹಸಿರು ಹುಲ್ಲನ್ನು ಮೇಯುತ್ತಿರುವುದನ್ನು ನಾನು ಕಾಣುವೆನು ತಾನೆ. ಯಾವುದಾದರೂ ತೋಳವೋ ನಾಯಿಯೋ ಹಿಂಡು ಕಟ್ಟಿಕೊಂಡು ಓಡಾಡುವ ಹಂದಿಯ ಮುಂತಾದ ಪ್ರಾಣಿಗಳು ಒಂಟಿಯಾಗಿ ಸಂಚರಿಸುವ ಹುಲಿ ಅದನ್ನು ತಿಂದು ಹಾಕಿಲ್ಲ ತಾನೆ. ಎಷ್ಟು ಭಯ, ಕಾಣಿಸ್ದೆ ಹೋದ್ರೆ ಹುಲಿ ತಿನ್ಬಿಡ್ತಾ, ತೋಳ ತಿನ್ಬಿಡ್ತಾ, ಏನಾಯ್ತು ಅನ್ನೋ ಥರ. ಆದರೆ ಹೀಗಾಗದೇ ಇರಲಿ, ಅಯ್ಯೋ ದೇವ್ರೇ ಅಂತ. ಅಯ್ಯೋ ಇದೇನು, ಇಡೀ ಜಗತ್ತಿನ ಕ್ಷೇಮಕ್ಕಾಗಿ ಪ್ರಕಟಗೊಳ್ಳುವ ವೇದತ್ರಯ ಸ್ವರೂಪನಾದ ಭಗವಾನ್ ಸೂರ್ಯನ ಮುಳುಗಲು ಬಯಸ್ತಾ ಇದ್ದಾನೆ. ಆದರೂ ಆ ತಾಯಿ ಜಿಂಕೆಯು ನನ್ನಲ್ಲಿ ನ್ಯಾಸವಾಗಿ ಇಟ್ಟು ಹೋಗಿರುವ ನಿಧಿಯು ಇನ್ನು ಹಿಂದಿಟ್ಟು ಬಂದು, ಇದೇನಿದು ಕತ್ಲೆ ಆಗ್ತಾ ಇದೆ, ಇನ್ನು ಬಂದಿಲ್ವಲ್ಲ. ಆ ಹರಿಣ ರಾಜಕುಮಾರನು ಪುಣ್ಯಹೀನನಾದ ನನ್ನ ಬಳಿಗೆ ಬಂದು ತನ್ನ ವಯಸ್ಸಿಗೂ ಜಾತಿಗೂ ಉಚಿತವಾದ ಬಗೆ ಬಗೆಯ ಮನೋಹರವಾದ ಆಟಪಾಠಗಳಿಂದ ಸ್ವಜನರ ಶೋಕಗಳನ್ನು ದೂರ ಮಾಡ್ತಾ ನನ್ನನ್ನು ಆನಂದಗೊಳಿಸಿದ್ದೆ ಅಂತ. ಆಹಾ, ನಾನೇನಾದ್ರೂ ಪ್ರೀತಿಯ ಕೋಪದಿಂದ ಆಟಕ್ಕಾಗಿ ಸುಳ್ಳೆ ಸಮಾಧಿಯಲ್ಲಿರುವ ನೆಪದಿಂದ ಕಣ್ಣುಗಳನ್ನು ಮುಚ್ಚಿಕೊಂಡು ಕುಳಿತರೆ ಅದು ಚಕಿತವಾದ ಚಿತ್ತದಿಂದ ನನ್ನ ಬಳಿಗೆ ಬಂದು ನೀರಿನ ಹನಿಯಂತೆ ಮೃದುವಾದ ತನ್ನ ಎಳೆಯ ಕೊಂಬಿನ ತುದಿಯಿಂದ ಹೇಗೆ ನನ್ನ ಅಂಗಾಂಗಗಳನ್ನು ತುರಿಸ್ತಾ ಇತ್ತು. ನಾನೆಂದಾದರೂ ದರ್ಬೆಗಳ ಮೇಲೆ ಹವನ ಸಾಮಗ್ರಿಯನ್ನು ಇಟ್ಟಿರುವಾಗ ಅದು ಅವುಗಳನ್ನು ಹಲ್ಲಿನಿಂದ ಎಳೆದು ಅಪವಿತ್ರಗೊಳಿಸಿದಾಗ ನಾನು ಅದನ್ನು ಗದರಿಸ್ತಾ ಇದ್ದೆ. ಆಗ ಅದು ತುಂಬಾ ಭಯಭೀತವಾಗಿ ಒಡನೆಯೇ ತನ್ನ ಜಿಗಿತ ಕುಣಿತವನ್ನು ಬಿಟ್ಟು ಋಷಿಕುಮಾರನಂತೆ ಎಲ್ಲ ಇಂದ್ರಿಯಗಳನ್ನು ತಡೆದು ಸುಮ್ಮನೆ ಕೂತ್ಕೊಂಡ್ಬಿಡ್ತಾ ಇತ್ತು. ಎಲ್ಲ ನೆನ್ಸ್ಕೊತಾನೆ ಅದು ಕಾಣ್ದಿದ್ರು, ಅದು ಹಂಗೆ ಮಾಡ್ತಿತ್ತು, ಹಿಂಗೆ ಮಾಡ್ತಿತ್ತು ಅಂತ. ಭೂಮಿ ಮೇಲೆ ಆ ಜಿಂಕೆಯ ಮರಿಗಳ ಹೆಜ್ಜೆ ಗುರುತುಗಳು ಕಾಣಿಸಿದ್ರೆ ಅದನ್ನು ನೋಡಿ ಭರತನು ಹೀಗೆ ಹೇಳ್ತಾ ಇದ್ದ, ಓಹೋ, ಈ ಭೂದೇವಿಯು ಎಂತಹ ತಪಸ್ಸು ಮಾಡಿರುವಳು. ಅದಕ್ಕೆ ಈಕೆಯು ಜಿಂಕೆಯ ಮರಿ ಎಂಬ ಮಹಾಧನವನ್ನ ಕಳ್ಕೊಂಡು
ಕಳವಳಗೊಂಡು ದೀನನಾಗಿರುವ ನನಗೆ ಅದರ ಸುಂದರವೂ ಸುಖಕರವೂ ಆದ ಗೊರಸುಗಳುಳ್ಳ ಪುಟ್ಟ ಪಾದಚಿಹ್ನೆಗಳಿಂದ ಆ ದ್ರವ್ಯವು ದೊರಕುವ ಮಾರ್ಗವನ್ನು ತೋರಿಸ್ತಾ ಇದ್ದಾಳೆ ಅಂತ. ಮತ್ತು ತಾನು ಸ್ವರ್ಗ ಮೋಕ್ಷಗಳನ್ನು ಬಯಸುವ ದ್ವಿಜರಿಗೆ ಯಜ್ಞಾನುಷ್ಠಾನದ ಸ್ಥಳವನ್ನು ಸೂಚಿಸುವ ಆ ಪವಿತ್ರವಾದ ಪಾದಚಿಹ್ನೆಗಳಿಂದ ಅಲಂಕೃತಳಾಗಿದ್ದಾಳೆ ಅಂತ. ಅಂದ್ರೆ ಹೇಳ್ತಾರೆ, ಇದರತ್ತಲ್ಲ ಕೃಷ್ಣ ಮುರವು ಎಲ್ಲಿ ಧಾರಾಳವಾಗಿ ಸಂಚಾರ ಮಾಡುತ್ತಲ್ಲ, ಅದು ಯಜ್ಞಾನುಷ್ಠಾನಕ್ಕೆ ಮತ್ತು ಧರ್ಮಶ್ರವಣಕ್ಕೆ ಯೋಗ್ಯವಾದ ಸ್ಥಳ ಅಂತ ಶಾಸ್ತ್ರಗಳು ಹೇಳ್ತಾ. ಅದಕ್ಕೆ ಹಂಗೆ ಹೇಳ್ತಾ ಇರೋದು. ದ್ವಿಜರಿಗೆ ಯಜ್ಞಾನುಷ್ಠಾನದ ಸ್ಥಳವನ್ನು ಸೂಚಿಸುವ ಪವಿತ್ರವಾದ ಪಾದಚಿಹ್ನೆಗಳಿಂದ ಅಲಂಕೃತವಾಗಿದೆ ಅಂತ. ಚಂದ್ರನಲ್ಲಿ ಜಿಂಕೆಯಂತೆ ಕಪ್ಪಾಗಿರುವ ಗುರುತನ್ನು ಕಂಡು ಅದನ್ನೇ ತನ್ನ ಪ್ರೀತಿಯನ್ನು, ಚಂದ್ರನಲ್ಲಿ ಏನ್ ಕಾಣಿಸುತ್ತೆ ಅಂತ ಹೇಳ್ತಾರೆ, ಜಿಂಕೆ ಅಂತಾರೆ. ಕೆಲವರು ಏನೋ ಅಜ್ಜಿ ಕುಟ್ತಾ ಇರೋದು ಕಾಣಿಸುತ್ತೆ ಅಂತ ಆತರ. ಸೊ ಜಿಂಕೆ ಮರಿ ಅಂತ ಭಾವಿಸಿ, ಅಯ್ಯೋ ಸಿಂಹದ ಭಯದಿಂದ ಪ್ರಾಣ ಕಳೆದುಕೊಂಡ ಜಿಂಕೆಯ ಮರಿಯು ಈಗ ನನ್ನ ಆಶ್ರಮನ ಅಗಲಿ ಹೋಗಿದೆ. ಆದ್ದರಿಂದ ಅದನ್ನು ಅನಾಥವನ್ನು ತಿಳಿದು ಈ ದೀನವತ್ಸಲನಾದ ಭಗವಾನ್ ಚಂದ್ರ ದಯೆಯಿಂದ ರಕ್ಷಿಸ್ತಾ ಇದ್ದಾನಲ್ಲ ಅಂತೆಲ್ಲ ಏನೆಲ್ಲ ಮನಸ್ಸಿಗೆ ಬರುತ್ತಲ್ಲ. ಮತ್ತೆ ಚಂದ್ರನ ತಂಪಾದ ಕಿರಣಗಳಿಂದ ಆಹ್ಲಾದಿತನಾಗಿ ಅಥವಾ ಪುತ್ರರ ಅಗಲಿಕೆ ಎಂಬ ಕಾಡ್ಗಿಚ್ಚಿನ ವಿಷಮವಾದ ಜ್ವಾಲೆಯಿಂದ ಹೃದಯ ಕಮಲು ಸುಟ್ಟು ಹೋಗುತ್ತಿದ್ದುದರಿಂದ ನಾನು ಒಂದು ಜಿಂಕೆಯ ಮರಿಯ ಆಸರೆಯನ್ನು ಪಡೆದಿದ್ದೆ. ಈಗ ಅದು ಹೊರಟು ಹೋಗಿರುವುದರಿಂದ ನನ್ನ ಹೃದಯವು ಮತ್ತೆ ಸುಡಲು ಆರಂಭವಾಗಿದೆ. ಆದ್ದರಿಂದ ಈ ಚಂದ್ರನು ತನ್ನ ಶೀತಲವೂ ಶಾಂತವೂ ಸ್ನೇಹಪೂರ್ಣವೂ ಆದ ಮುಖಾರವಿಂದ ರಸರೂಪವಾದ ಅಮೃತ ಕಿರಣಗಳಿಂದ ನನ್ನನ್ನು ಶಾಂತಗೊಳಿಸ್ತಾ ಇದ್ದಾನೆ ಅಂತ. ರಾಜೇಂದ್ರ, ಹೀಗೆ ಈಡೇರಿಸಲು ಅಸಂಬದ್ಧವಾದ ವಿವಿಧ ಮನೋರಥಗಳಿಂದ ಭರತನ ಚಿತ್ತವು ಕಳವಳದಿಂದ ತುಂಬಿ ಹೋಯಿತು. ತಪಸ್ವಿ ಭರತನು ಜಿಂಕೆಯ ಮರಿಯ ರೂಪದಲ್ಲಿ ಕಾಣಿಸಿಕೊಂಡ ಪ್ರಾರಬ್ಧ ಕರ್ಮದಿಂದ ಶ್ರೀ ಭಗವಂತನ ಆರಾಧನೆಯ ರೂಪವಾದ ಕರ್ಮಗಳಿಂದಲೂ ಯೋಗಾನುಷ್ಠಾನಗಳಿಂದಲೂ ಜಾರಿಬಿಟ್ಟನು. ಮೋಕ್ಷ ಮಾರ್ಗಕ್ಕೆ ಸಾಕ್ಷಾತ್ತಾಗಿ ವಿಘ್ನ ರೂಪ ಎಂದು ಭಾವಿಸಿ ಬಿಡುವುದಕ್ಕೆ ಅತಿ ಕಷ್ಟವಾಗಿದ್ದ ತನ್ನ ಪುತ್ರಾದಿಗಳನ್ನು ಕೂಡ ಮಕ್ಕಳನ್ನೆಲ್ಲ ಪುತ್ರರನ್ನೆಲ್ಲ ಬಿಟ್ಟು ಬಂದಿದ್ದಾನೆ. ರಾಜ್ಯವನ್ನೆಲ್ಲ ಅಲ್ಲಿ ಹಂಚಿಕೊಟ್ಟು ಮಕ್ಕಳಿಗೆ, ಅಂತವನಿಗೆ ಅದನ್ನೆಲ್ಲ ಬಿಟ್ಟು ಬಂದ್ಮೇಲೆ ಬೇರೆ ಜಾತಿಯ ಪ್ರಾಣಿಯಾದ ಜಿಂಕೆ ಮರಿಯಲ್ಲಿ ಇಂಥ ಆಸಕ್ತಿ ಉಂಟಾದಕ್ಕೆ ಪ್ರಾರಬ್ಧ ಕರ್ಮವಲ್ಲದೆ ಮತ್ತೇನು ಕಾರಣ ಇದ್ದಿತ್ತು? ಹೀಗೆ ರಾಜರ್ಷಿ ಭರತನ ವಿಘ್ನಗಳಿಗೆ ವಶನಾಗಿ ಯೋಗ ಸಾಧನೆಯಿಂದ ಭ್ರಷ್ಟನಾಗಿ ಆ ಜಿಂಕೆಯ ಮರಿಯ ಪಾಲನೆ, ಪೋಷಣೆ ಮತ್ತು ಮುದ್ದಿಸುವುದರಲ್ಲೇ ತೊಡಗಿದ್ದರಿಂದ ಆತ್ಮಸ್ವರೂಪವನ್ನ ಮರೆತು ಬಿಟ್ಟ. ಆಗಲೇ ಯಾರಿಂದಲೂ ತಪ್ಪಿಸಿಕೊಳ್ಳುವುದು ಅಸಾಧ್ಯವಾದ ಬಲಶಾಲಿಯೂ ವೇಗಶಾಲಿಯೂ ಆದ ಕರಾಳ ಕಾಲವು ಇಲಿಯ ಬಿಲಕ್ಕೆ ಹಾವು ನುಗ್ಗುವಂತೆ ಆ ರಾಜರ್ಷಿಯನ್ನ ಆಕ್ರಮಿಸಿತು. ಆಗಲೂ ತನ್ನ ಬಳಿಯಲ್ಲಿ ಪುತ್ರನಂತೆ ಶೋಕಾತುರವಾಗಿ ಕುಳಿತಿದ್ದ ಆ ಜಿಂಕೆಯ ಮರಿಯನ್ನೇ ನೋಡ್ತಾ ಅದರಲ್ಲೇ ಅವನ ಚಿತ್ತ ತೊಡಗಿತ್ತು. ಇಂತಹ ಆಸಕ್ತಿಯಲ್ಲೇ ಮೃಗದೊಂದಿಗೆ ಅವನ ಶರೀರವು ಬಿಟ್ಟು ಹೋಯಿತು. ಅನಂತರ ಅವನಿಗೆ ಅಂತ್ಯಕಾಲದ ಭಾವನೆಗೆ ಅನುಸಾರವಾಗಿ ಬೇರೆ ಸಾಧಾರಣ ಮನುಷ್ಯರಂತೆ ಮೃಗ ಶರೀರವೇ ದೊರೆಯಿತು. ಆದರೆ ಅವನ ಸಾಧನೆ ಪೂರ್ಣವಾಗಿತ್ತು. ಅದರಿಂದಾಗಿ ಅವನಿಗೆ ಹಿಂದಿನ ಜನ್ಮದ ಸ್ಮೃತಿಯು ನಾಶವಾಗಲಿಲ್ಲ. ಆ ಜಿಂಕೆಯ ಯೋನಿಯಲ್ಲಿಯೂ ಹಿಂದಿನ ಜನ್ಮದ ಭಗವದಾರಾಧನೆಯ ಪ್ರಭಾವದಿಂದ ತಾನು ಮೃಗರೂಪನಾದ ಕಾರಣವನ್ನು ಅರಿತುಕೊಂಡು ಅವನು ಅತ್ಯಂತ ಪಶ್ಚಾತ್ತಾಪ ಪಡುತ್ತಾ ಹೀಗೆ ಹೇಳತೊಡಗಿದನು. ಅಯ್ಯೋ ಕಷ್ಟವೇ, ನಾನು ಸಂಯಮಶೀಲ ಮಹಾನುಭಾವರ ಮಾರ್ಗದಿಂದ ಪತಿತನಾದೆನು. ನಾನಾದರೂ ಧೈರ್ಯದಿಂದ ಎಲ್ಲ ರೀತಿಯ ಆಸಕ್ತಿಯನ್ನು ಬಿಟ್ಟು ಏಕಾಂತವೂ ಪವಿತ್ರವೂ ಆದ ವನವನ್ನೇ ಆಶ್ರಯಿಸಿದ್ದೆ. ಅಲ್ಲಿದ್ದುಕೊಂಡು ನನ್ನ ಚಿತ್ತವನ್ನು ಸರ್ವಭೂತಾತ್ಮ ವಾಸುದೇವನಲ್ಲಿ ನಿರಂತರ ಅವನ ಗುಣಗಳನ್ನು ಶ್ರವಣಿಸ್ತಾ, ಮನನ ಮಾಡ್ತಾ, ಸಂಕೀರ್ತನೆ ಮಾಡ್ತಾ ಹಾಗೂ ಪ್ರತಿಯೊಂದು ಕ್ಷಣವನ್ನು ಅವನ ಆರಾಧನೆ ಮತ್ತು ಸ್ಮರಣಾದಿಗಳಿಂದ ಸಫಲಗೊಳಿಸಿಕೊಂಡು ಸ್ಥಿರಭಾವದಿಂದ ಪೂರ್ಣವಾಗಿ ತೊಡಗಿಸಿಬಿಟ್ಟಿದ್ದೆ. ಅಜ್ಞಾನಿಯಾದ ನನ್ನನ್ನು ಅದೇ ಮನಸ್ಸು ಅಕಸ್ಮಾತ್ತಾಗಿ ಒಂದು ಎಳೆಯ ಜಿಂಕೆಯ ಮರಿಯ ಹಿಂದೆ ಬಿದ್ದು ನನ್ನ ಲಕ್ಷ್ಯದಿಂದ ಜಾರಿಸಿಬಿಟ್ಟನಲ್ಲ. ಮೃಗರೂಪನಾಗಿದ್ದ ರಾಜರ್ಷಿ ಭರತನು ಹೀಗೆ ತನ್ನ ಮನಸ್ಸಿನಲ್ಲಿ ಎಚ್ಚರಗೊಂಡಿದ್ದ ವೈರಾಗ್ಯ ಭಾವವನ್ನು ಅಡಗಿಸಿಟ್ಟುಕೊಂಡು ತನ್ನ ತಾಯಿಯಾದ ಜಿಂಕೆಯನ್ನು ತೊರೆದು ತಾನು ಹುಟ್ಟಿದ್ದ ಕಾಲಂಜರ ಪರ್ವತದಿಂದ ಮತ್ತೆ ಶಾಂತ ಸ್ವಭಾವರಾದ ಮುನಿಗಳಿಗೆ ಪ್ರಿಯವಾದ ಅದೇ ಭಗವತ್ ಕ್ಷೇತ್ರವಾದ ಶಾಲಗ್ರಾಮ ತೀರ್ಥದಲ್ಲಿ ಪುಲಸ್ತ್ಯ ಮತ್ತು ಪುಲಹ ಋಷಿಗಳ ಆಶ್ರಮಕ್ಕೆ ಬಂದು ಸೇರಿದನು. ಅಲ್ಲಿ ವಾಸವಾಗಿದ್ದಾಗಲೂ ಅವನ ಕಾಲವನ್ನೇ ಎದುರು ನೋಡ್ತಾ ಇದ್ದನು. ಆಸಕ್ತಿ ಎಂದರೆ ಅವನಿಗೆ ಭಯವಾಗುತ್ತಿತ್ತು. ಅಲ್ಲಿ ಆತನು ಒಣ ಎಲೆ, ಹುಲ್ಲು, ಪೊದೆ ಮುಂತಾದವುಗಳಿಂದ ಜೀವನ ನಿರ್ವಹಿಸುತ್ತಾ ತನಗೆ ಮೃಗಯೋನಿಯನ್ನು ಉಂಟು ಮಾಡಲು ಕಾರಣವಾಗಿದ್ದ ಪ್ರಾರಬ್ಧದ ಕ್ಷಯದ ದಾರಿಯನ್ನೇ ನೋಡ್ತಾ ಇದ್ದ. ಯಾವಾಗ ಹೋಗುತ್ತೆ ಇದು?
ಪ್ರಾರಬ್ಧದ ದಾರಿ ಅಂತಲೇ ನೋಡ್ತಾ ಇದ್ದಾನೆ. ಕೊನೆಗೆ ಅವನು ತನ್ನ ಶರೀರದ ಅರ್ಧ ಭಾಗವನ್ನು ಗಂಡಕಿ ನದಿಯಲ್ಲಿ ಮುಳುಗಿಸಿಕೊಂಡು ಆ ಮೃಗ ಶರೀರವನ್ನ ತ್ಯಜಿಸಿ ಬಿಟ್ಟನು ಎಂಬಲ್ಲಿಗೆ 8ನೇ ಅಧ್ಯಾಯವು ಮುಗಿಯಿತು. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಪಂಚಮಸ್ಕಂದೆ ಭರತಚರಿತೆ ಅಷ್ಟಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ನಮೋ ಭಗವತೆ ವಾಸುದೇವಾಯ. 9ನೇ ಅಧ್ಯಾಯ ಪಂಚಮಸ್ಕಂದ. ಬ್ರಾಹ್ಮಣ ಕುಲದಲ್ಲಿ ಭರತನ ಜನ್ಮ, ಜಡನಂತೆ ಆಚರಣೆ. ಶ್ರೀ ಶುಕ ಮಹಾಮುನಿಗಳು ಹೇಳ್ತಾರೆ, ಪರೀಕ್ಷಿತ್ ರಾಜನೇ, ಅಂಗಿರಸ ಗೋತ್ರದಲ್ಲಿ ಶ್ರಮ, ದಮ, ತಪಸ್ಸು, ಅಧ್ಯಯನ, ತ್ಯಾಗ, ಸಂತೋಷ, ಸಹನೆ, ವಿನಯ, ಕರ್ಮವಿದ್ಯೆ, ಅಸೂಯೆ ಇಲ್ಲದಿರುವಿಕೆ, ಆತ್ಮಜ್ಞಾನ ಮತ್ತು ಆನಂದಗಳೆಂಬ ಎಲ್ಲ ಸದ್ಗುಣಗಳಿಂದಲೂ ಸಂಪನ್ನನಾಗಿದ್ದ ಒಬ್ಬ ಬ್ರಾಹ್ಮಣ ಶ್ರೇಷ್ಠನಿದ್ದನು ಅಂಗಿರಸ ಗೋತ್ರದಲ್ಲಿ. ಅವನು ಹಿರಿಯ ಹೆಂಡತಿಯಲ್ಲಿ ವಿದ್ಯೆ, ಶೀಲ, ಆಚಾರ, ರೂಪ, ಔದಾರ್ಯ ಮುಂತಾದ ಗುಣಗಳುಳ್ಳ ತನಗೆ ಸಮಾನರಾದ 9 ಪುತ್ರರನ್ನ ಪಡೆದನು. ಕಿರಿಯ ಮಡದಿಯಲ್ಲಿ ಒಬ್ಬ ಪುತ್ರನು, ಒಬ್ಬಳು ಕನ್ಯೆಯು ಜನಿಸಿದರು. ಆ 2 ಮಕ್ಕಳಲ್ಲಿ ಪುತ್ರನಾಗಿದ್ದವನೇ ಪರಮ ಭಾಗವತ ಶಿರೋಮಣಿಯು ರಾಜರ್ಷಿಯೂ ಆಗಿದ್ದ ಭರತನಾಗಿದ್ದನು. ಈಗ ಮತ್ತೆ ಮನುಷ್ಯನಾಗಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರೋದು. ಅವನು ಮೃಗ ಶರೀರವನ್ನು ತೊರೆದು ಕೊನೆಯ ಜನ್ಮದಲ್ಲಿ ಬ್ರಾಹ್ಮಣನಾಗಿದ್ದನು ಎಂದು ಮಹಾಪುರುಷರು ಹೇಳ್ತಾರೆ. ಈ ಜನ್ಮದಲ್ಲಿಯೂ ಭಗವಂತನ ಕೃಪೆಯಿಂದ ತನ್ನ ಹಿಂದಿನ ಜನ್ಮ ಪರಂಪರೆಯ ನೆನಪು ಇದ್ದುದರಿಂದ ಅವನು ತನ್ನ ಯೋಗದಲ್ಲಿ ಪುನಃ ವಿಘ್ನವು ಒದಗದಿರಲಿ ಎಂಬ ಆಶಂಕೆಯಿಂದಲೇ ತಮ್ಮ ಬಂಧುಗಳ ಸಹವಾಸದಿಂದಲೂ ಹೆದರ್ತಾ ಇದ್ದ. ಯಾರ ಸ್ಮರಣೆ ಮತ್ತು ಗುಣಕೀರ್ತನೆಗಳನ್ನು ಸದಾ ಮಾಡುತ್ತಿರುವುದರಿಂದ ಸಕಲ ಕರ್ಮ ಬಂಧನಗಳು ಕತ್ತರಿಸಿ ಹೋಗುವು ಆ ಭಗವಂತನ ಅಡಿದಾವರೆಗಳನ್ನೇ ತನ್ನ ಹೃದಯದಲ್ಲಿ ಧರಿಸಿಕೊಂಡಿದ್ದು, ಬೇರೆಯವರ ದೃಷ್ಟಿಗೆ ತಾನು ಹುಚ್ಚನಂತೆಯೂ ಮೂರ್ಖನಂತೆಯೂ ಕುರುಡನಂತೆಯೂ ಕಿವುಡನಂತೆಯೂ ತೋರ್ಪಡಿಸಿಕೊಳ್ತಾ ಇದ್ದ. ಬೇರೆಯವರಿಗೆ ಹುಚ್ಚಂತರ ಕಾಣಿಸ್ತಾ ಇದ್ದ, ಮೂರ್ಖಂತರ ಕಾಣ್ತಾ ಇದ್ದ, ಕುರುಡಂತರ ಆಕ್ಟ್ ಮಾಡ್ತಾ ಇದ್ದ, ಕಿವುಡಂತರ ಅಂತ. ತಂದೆಗಾದರೂ ಇತರ ಮಕ್ಕಳಲ್ಲಿರುವಷ್ಟೇ ಪ್ರೇಮ ಇವನಲ್ಲಿಯೂ ಇತ್ತು. ಆ ವಿಪ್ರವರ್ಯನು ಹುಚ್ಚನಂತೆ ಕಾಣುತ್ತಿದ್ದ ತನ್ನ ಈ ಮಗನಿಗೂ ಶಾಸ್ತ್ರಾನುಸಾರವಾಗಿ ಸಮಾವರ್ತನದವರೆಗೆ ವಿವಾಹ ಪೂರ್ವಭಾವಿಯಾದ ಸಂಸ್ಕಾರಗಳನ್ನೆಲ್ಲ ಮಾಡಬೇಕು ಅಂತ ಮನಸ್ಸಿನಿಂದ ಅವನಿಗೆ ಉಪನಯನ ಮಾಡ್ತಾನೆ. ಉಪನಯನ ಸಂಸ್ಕಾರ ಹುಡುಗನಿಗೆ ಇಷ್ಟ ಇಲ್ಲದಿದ್ರು ಸಹ ತಂದೆ ಶಾಸ್ತ್ರವಿಧಿಗನುಸಾರವಾಗಿ ಶೌಚ, ಆಚಮನೆ ಮುಂತಾದ ಎಲ್ಲ ಅವಶ್ಯಕ ಕರ್ಮಗಳನ್ನ ತನ್ನ ಕರ್ತವ್ಯ ಅಂತ ಭಾವಿಸಿ ಎಲ್ಲ ಕಲಿಸ್ತಾನೆ. ಆದರೆ ಭರತನಿಗಾದರೂ ತನ್ನ ತಂದೆಯ ಎದುರಿನಲ್ಲಿಯೇ ಅವನ ಉಪದೇಶಕ್ಕೆ ವಿರುದ್ಧವಾಗಿಯೇ ಅವನ ತಂದೆ ಮುಂದೆ ಬೇಕಂತ ಏನ್ ಹೇಳ್ತಾನೋ ಅದು ಮಾಡ್ತಾ ಇರಲಿಲ್ಲ. ಚಂಡಿ ಥರ ಬೇರೆನೇ ಮಾಡ್ತಾ ಇದ್ದ, ಆಪೋಸಿಟೇ ಮಾಡ್ತಾ ಇದ್ದ ಅಂತ ವಿರುದ್ಧವಾಗಿ ಮಾಡ್ತಾ ಇದ್ದ. ವರ್ಷ ಆ ಕಾಲದಲ್ಲಿ ಅವನಿಗೆ ವೇದಾಧ್ಯಯನವನ್ನು ಪ್ರಾರಂಭಿಸಬೇಕೆಂದು ತಂದೆ ಬಯಸ್ತಿದ್ದನು. ಆದರೆ ವಸಂತ ಮತ್ತು ಗ್ರೀಷ್ಮ ಋತುಗಳ 4 ತಿಂಗಳು ಹೇಳ್ಕೊಟ್ರು ಭರತನಿಗೆ ವ್ಯಾಹೃತಿ ಮತ್ತು ಗಾಯತ್ರಿ ಶಿರಸ್ಸಿನಿಂದ ಕೂಡಿದ ತ್ರಿಪದ ಗಾಯತ್ರಿ ಮಂತ್ರವನ್ನು ಕೂಡ ಚೆನ್ನಾಗಿ ಕಲಿಸಲಿಕ್ಕಾಗ್ತಿಲ್ಲ, ಅವನು ಕಲಿತಾ ಇರಲಿಲ್ಲ ಬೇಕಂತ. ಹೀಗಿದ್ದರೂ ತಂದೆಗೆ ಆ ಬಾಲಕನ ಮೇಲೆ ತನ್ನ ಅಷ್ಟೇ ಪ್ರೇಮ ಇತ್ತು. ತಂದೆ ತಾಯಿಗೆ ಮಕ್ಕಳೆಲ್ಲರೂ ಒಂದೇ ತರ ತಾನೆ. ಅದಕ್ಕಾಗಿ ಆತನಿಗೆ ಕಲಿಯುವ ಪ್ರವೃತ್ತಿಯೇ ಇಲ್ಲದಿದ್ದರೂ ಪುತ್ರನಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡಬೇಕೆಂಬ ಆಗ್ರಹದಿಂದ ಅವನಿಗೆ ಶೌಚ, ವೇದಾಧ್ಯಯನ, ವ್ರತ, ನಿಯಮ, ಗುರುವಿನ ಮತ್ತು ಅಗ್ನಿಯ ಸೇವೆ ಇವೇ ಮುಂತಾದ ಬ್ರಹ್ಮಚರ್ಯ ಆಶ್ರಮದ ಅವಶ್ಯವಾದ ನಿಯಮಗಳನ್ನ ಕಲಿಸ್ತಾನೆ ಇದ್ದ. ಆದರೆ ಪುತ್ರನನ್ನು ಶಿಕ್ಷಿತನನ್ನಾಗಿ ನೋಡುವ ಅವನ ಮನೋರಥ ಪೂರ್ಣವಾಗಲೇ ಇಲ್ಲ. ಸ್ವತಃ ತಾನು ಕೂಡ ಭಗವದ್ ಭಜನ ರೂಪವಾದ ಮುಖ್ಯ ಕರ್ತವ್ಯವನ್ನು ಮರೆತು ಕೇವಲ ಮನೆ ವಾರ್ತೆಯಲ್ಲೇ ತೊಡಗಿರುತ್ತಾ ಎಚ್ಚರಿಕೆಯಲ್ಲಿರುವಾಗಲೇ ಕಾಲವಶನಾದನು ತಂದೆ. ಆಗ ಅವನ ಕಿರಿಯ ಹೆಂಡತಿಯು ತನ್ನಲ್ಲಿ ಹುಟ್ಟಿದ 2 ಬಾಲಕರನ್ನು ತನ್ನ ಸವತಿಗೆ ಒಪ್ಪಿಸಿ ತಾನು ಸಹಗಮನ ಮಾಡಿ ಪತಿಲೋಕವನ್ನ ಸೇರಿದಳು. ಭರತನ ಒಡ ಹುಟ್ಟಿದವರೆಲ್ಲರೂ ಕರ್ಮಕಾಂಡವನ್ನೇ ಸರ್ವಶ್ರೇಷ್ಠವೆಂದು ತಿಳಿತಾ ಇದ್ರು. ಬ್ರಹ್ಮಜ್ಞಾನ ಸ್ವರೂಪವಾದ ಪರಾ ವಿದ್ಯೆಯ ಪರಿಚಯವೇ ಇಲ್ಲದಿದ್ರು ಭರತನ ಪ್ರಭಾವವನ್ನು ಅರಿಯದವರೂ ಆಗಿದ್ದು ಅವನನ್ನು ಶುದ್ಧ ಮೂರ್ಖ ಅಂತಲೇ ಅನ್ಕೊಂಡಿರ್ತಾರೆ, ತಿಳಿತಾ ಇದ್ರು. ಆದ್ದರಿಂದ ತಂದೆಯು ಸ್ವರ್ಗಸ್ಥನಾದ ಬಳಿಕ ಅವರು
ಅವನನ್ನು ಓದು ಬರಹವನ್ನು ಕಲಿಸುವ ಆಗ್ರಹವನ್ನು ಬಿಟ್ಟು ಬಿಟ್ರು. ಭರತನಿಗೆ ಮಾನಾಪಮಾನದ ಭಾವನೆಯೇ ಇರಲಿಲ್ಲ. ಆದ್ದರಿಂದ ಸಾಧಾರಣ ಪಶುಗಳು ಅವನನ್ನು ಹುಚ್ಚ, ಮೂರ್ಖ, ಕಿವುಡ, ಕುರುಡ ಅಂತೆಲ್ಲ ಕರೆದ್ರು ಅದಕ್ಕೆ ಅನುರೂಪವಾಗಿ ಮಾತಾಡ್ತಾ ಇದ್ದ. ಯಾರಾದರೂ ತನ್ನಿಂದ ಏನಾದರೂ ಕೆಲಸವನ್ನು ಮಾಡಿಸ್ಕೊಂಡು ಬಯಸಿದ್ರೆ ಅವ್ರ ಇಚ್ಛೆಗೆ ಅನುಗುಣವಾಗಿ ಆ ಕೆಲಸವನ್ನು ಮಾಡ್ಕೊಳ್ತಾ ಇದ್ದ. ಏನಾದ್ರು ಕೇಳಿದ್ರೆ ಮಾತ್ರ ಮಾಡ್ಕೊಡ್ತಾ ಇದ್ದ. ಕೂಲಿ ಇಲ್ಲದ ಬಿಟ್ಟಿ ಕೆಲಸವನ್ನಾಗ್ಲಿ ಕೂಲಿ ಕೆಲಸವನ್ನಾಗ್ಲಿ ಯಾರಾದರೂ ಮಾಡಲು ಬೇಡಿದ್ರೆ ಅವ್ರನ್ನ ಏನೂ ಕೇಳದೆ ಅವರು ಸ್ವಲ್ಪ ಹೆಚ್ಚಾಗಿ ಎಷ್ಟು ಕೊಟ್ರೆ ಅಷ್ಟು ಕೂಲಿ ಕೆಲಸನ ಮಾಡ್ತಾರೆ. ಏನು ಕೇಳ್ತಾರೆ, ಎಷ್ಟು ಕೊಟ್ರೆ ಅಷ್ಟು ಸಾಕು ಅಂತ ಇಸ್ಕೊತಾ ಇದ್ದ. ಅದು ಏನಾದ್ರು ಊಟಕ್ಕೆ ಅಂತ ಕೆಟ್ಟಿದ್ದ ನಾವು ಏನು ಕೊಟ್ಟರು ಸಹ ನಾಲಿಗೆ ರುಚಿ ನೋಡದೆ ತಿಂದ್ಬಿಡ್ತಾ ಇದ್ದ. ಸ್ವತಃ ಸಿದ್ಧವಾದ ಕೇವಲ ಜ್ಞಾನಾನಂದ ಸ್ವರೂಪವಾದ ಆತ್ಮಜ್ಞಾನವು ಆತನಿಗೆ ಉಂಟಾದ್ದರಿಂದ ಶೀತ, ಉಷ್ಣ, ಮಾನ, ಅಪಮಾನ ಮುಂತಾದ ದ್ವಂದ್ವಗಳಿಂದ ಉಂಟಾಗುವ ಸುಖ ದುಃಖಾದಿಗಳಲ್ಲಿ ದೇಹಾಭಿಮಾನದ ಸ್ಫೂರ್ತಿನೇ ಉಂಟಾಗ್ತಿಲ್ಲ. ಏನೂ ಆಗ್ತಾನೆ ಇರಲಿಲ್ಲ. ಚಳಿ ಇರಲಿ, ಮಳೆ ಇರಲಿ, ಇದರಲಿ ಅಂತ, ಬೆಳಕಿರಲಿ, ಕತ್ಲೆ ಇರಲಿ ಅಂತ ಏನೇನೋ ಆಗ್ತಾ ಇರ್ಲಿಲ್ಲ. ಚಳಿ, ಸೆಕೆ, ಮಳೆ, ಬಿರುಗಾಳಿ ಯಾವುದನ್ನು ಲೆಕ್ಸಿದವನು ಬರೀ ಮೈಯಲ್ಲಿ ಎಲ್ಲೆಂದರಲ್ಲಿ ಬಿದ್ದುಕೊಳ್ತಾ ಇದ್ದ. ಆದ್ರೆ ಅವನ ಅಂಗಾಂಗಗಳಲ್ಲಿ ಎಲ್ಲವೂ ದಷ್ಟಪುಷ್ಟವಾಗಿ ದೃಢವಾಗಿದ್ದವು. ಅವನು ಬರೀ ನೆಲದಲ್ಲೇ ಬಿದ್ದುಕೊಂಡಿರ್ತಾ ಇದ್ದ. ಎಂದೂ ಎಣ್ಣೆ ಹಚ್ಕೋತಾ ಇರ್ಲಿಲ್ಲ, ಸ್ನಾನ ಮಾಡ್ತಾ ಇರ್ಲಿಲ್ಲ. ಅದಕ್ಕೆ ದೇಹ ತುಂಬಾ ಕೊಳೆ ಮೆತ್ಕೊಂಡಿರುತ್ತೆ ಸದಾ. ಅವನ ಬ್ರಹ್ಮ ತೇಜಸ್ಸು ಧೂಳಿಂದ ಮುಚ್ಚಿ ಕೊಂಡಿರುವ ಅಮೂಲ್ಯವಾದ ಮಾಣಿಕ್ಯದಂತೆ ಅಡಗಿಕೊಂಡಿದ್ದು ಬ್ರಹ್ಮ ತೇಜಸ್ ಕಾಣಿಸ್ತಾ ಇರಲಿಲ್ಲ. ನಡುವಿಗೆ ಒಂದು ಕೊಳೆಯಾದ ಬಟ್ಟೆಯನ್ನು ಸುತ್ತಿಕೊಂಡಿರ್ತಾ ಇದ್ದ. ಅವನ ಜನಿವಾರವು ಸಹ ತುಂಬಾ ಕೊಳಕಾಗಿತ್ತು. ಅದರಿಂದ ಅಜ್ಞಾನಿಗಳು ಯಾವನೋ ಬ್ರಾಹ್ಮಣನೋ ಆದ್ರೆ ಅಧಮ ಬ್ರಾಹ್ಮಣ ಅಂತ ಕರಿತಾ ಇದ್ರಂತೆ. ಅವನ ತಿರಸ್ಕಾರ ಮಾಡ್ತಾ ಇದ್ರು. ಆದ್ರೆ ಭರತನು ಯಾವುದನ್ನು ವಿಚಾರ ಮಾಡದೆ ಸ್ವಚ್ಛಂದವಾಗಿ ಓಡಾಡ್ತಾ ಇದ್ದ. ಇತರರು ಮನೆಗಳಲ್ಲಿ ಕೆಲಸ ಮಾಡಿ ಹೊಟ್ಟೆ ಹೆರುವುದನ್ನು ಕಂಡು ಭರತನ ಸಹೋದರರು, ಅಂದ್ರೆ ಬೇರೆಯವ್ರ ಮನೆಯಲ್ಲಿ, ಇತರರ ಮನೆಯಲ್ಲಿ ಇವನು ಕೆಲಸ ಮಾಡಿ ಹೊಟ್ಟೆ ಹೊರದನ್ನ ಕಂಡು ಅದನ್ನು ನೋಡಿ ಭರತನ ಸಹೋದರರು ಆತನನ್ನು ಕೆಸರು ಗದ್ದೆಯ ಕೆಲಸಕ್ಕೆ ನೇಮಿಸುತ್ತಾರೆ. ಆ ಮಹಾತ್ಮನ ಅದನ್ನು ಮಾಡತೊಡಗಿದನು. ಆದರೆ ಆತನಿಗೆ ಗದ್ದೆಯ ಭೂಮಿಯು ಸಮತಲವಾಗಿದೆಯೇ, ಎತ್ತರ ತಗ್ಗ ಆಗಿದೆಯೇ, ಚಿಕ್ಕದಾಗಿ ದೊಡ್ಡಾಗಿದೆ ಎಂಬುದರ ಕಡೆ ಏನೇನೂ ಗಮನ ಇರಲಿಲ್ಲ. ಸಹೋದರರು ಆತನಿಗೆ ನುಚ್ಚನ್ನು, ಹಿಂಡಿಯನ್ನು, ತೌಡನ್ನು, ಹಳಸಿ ಹೋದ ಉದ್ದನ್ನು, ಪಾತ್ರೆಯಲ್ಲಿ ಅಂಟಿಕೊಂಡಿದ್ದ ಸೀದು ಹೋದ ಅನ್ನವನ್ನು ತಿನ್ನಲು ಕೊಡ್ತಾ ಇದ್ರು. ಅವನು ಅದನ್ನು ಅಮೃತ ತುಲ್ಯವೆಂದು ಭಾವಿಸಿ ತಿಂದು ಬಿಡ್ತಾ ಇದ್ದ. ಹೀಗಿರುವಾಗ ಒಮ್ಮೆ ಅಧರ್ಮಿಷ್ಠನಾದ ಕಳ್ಳರ ತಂಡದ ನಾಯಕನು ಪುತ್ರ ಕಾಮನೆಗಾಗಿ ಭದ್ರಕಾಳಿಗೆ ನರಬಲಿಯನ್ನ ಕೊಡುವ ಒಂದು ಸಂಕಲ್ಪ ಮಾಡ್ತಾನಂತೆ. ಅವನು ಬಲಿ ಕೊಡೋದಕ್ಕಾಗಿ ಹಿಡಿದು ಹಾಕಿದ ಮನುಷ್ಯ ರೂಪದ ಪಶುವು ದೈವ ವಶದಿಂದ ಸೆರೆಯಿಂದ ತಪ್ಪಿಸ್ಕೊಂಡು ಹೊಟ್ಟೋಯ್ತಂತೆ. ಅದನ್ನು ಹುಡುಕಿಸ್ಕೋಸ್ಕರ ನಾಯಕನ ಸೇವಕರು 4 ಕಡೆಗಳಲ್ಲಿ ಓಡ್ತಾರೆ. ಆದ್ರೆ ಕತ್ತಲೆ ಕವಿದಿದ್ದರಿಂದ ಅರ್ಧರಾತ್ರಿಯಲ್ಲಿ ಅವನು ಎಲ್ಲೂ ಸಿಗೋದಿಲ್ಲ. ಅದೇ ಸಮಯದಲ್ಲಿ ದೈವ ಯೋಗದಿಂದ ಏನಾಯ್ತು, ಅವರ ದೃಷ್ಟಿಯು ಅಕಸ್ಮಾತ್ತಾಗಿ ಜಿಂಕೆ, ಹಂದಿ ಮುಂತಾದ ಪ್ರಾಣಿಗಳಿಂದ ಹೊಲವನ್ನು ಕಾಯುತ್ತಾ ವೀರಾಸನದಲ್ಲಿ ಕುಳಿತಿದ್ದ ಅಂಗೀರಸ ಗೋತ್ರದ ಬ್ರಾಹ್ಮಣ ಕುಮಾರ ಭರತನ ಮೇಲೆ ಬಿತ್ತು. ಇದು ತುಂಬಾ ಒಳ್ಳೆ ಲಕ್ಷಣಗಳಿಂದ ಕೂಡಿದ ನರಪಶುವಾಗಿದೆ, ಇದರಿಂದ ನಮ್ಮ ಒಡೆಯನ ಕಾರ್ಯ ಖಂಡಿತವಾಗಿ ಸಿದ್ಧಿಯಾಗುತ್ತೆ ಅಂದ್ಕೊಂಡು ಅವರ ಮುಖಗಳೆಲ್ಲ ಖುಷಿಯಾಗಿ ಅರಳಿತು. ತಕ್ಷಣ ಅವನ್ನ ಹಗ್ಗಗಳಿಂದ ಕಟ್ಟಿ ಚಂಡಿಕಾದೇವಿಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಆ ಕಳ್ಳರು ತಮ್ಮ ಪದ್ಧತಿಯಂತೆ ಅವನಿಗೆ ವಿಧಿಪೂರ್ವಕವಾಗಿ ಸ್ನಾನ ಮಾಡಿಸ್ತಾರೆ, ಹೊಸ ಬಟ್ಟೆಗಳನ್ನು ಹೊಡಿಸ್ತಾರೆ, ಬಗೆ ಬಗೆಯ ಒಡವೆಗಳು, ಗಂಧ, ಮಾಲೆ, ತಿಲಕ ಅಂತ ಎಲ್ಲದರಿಂದ ಅಲಂಕಾರ ಮಾಡಿಸಿ ಊಟ ಮಾಡಿಸ್ತಾರೆ. ಮತ್ತೆ ಧೂಪ ದೀಪ ಎಲ್ಲ, ಮಾಲೆ, ಅರಳು, ಎಲೆ, ಧಾನ್ಯದ ಮೊಳಕೆ, ಫಲಗಳು, ಪೂಜಾ ಸಾಮಗ್ರಿಗಳೊಂದಿಗೆ ಬಲಿದಾನದ ವಿಧಿಯಂತೆ ಹಾಡುಗಳನ್ನು ಹಾಡ್ತಾ ಸ್ತುತಿಸುತ್ತಾ ಮೃದಂಗ, ಡೋಲು ಮುಂತಾದ ವಾದ್ಯಗಳನ್ನು ನುಡಿಸುತ್ತಾ ಆ ನರಪಶುವನ್ನು ಭದ್ರಕಾಳಿ ಮುಂದೆ ತಲೆ ಭಾಗಿಸಿ ಕೂಳಿಸ್ತಾರೆ. ಕಡಿಬೇಕಲ್ಲ ತಲೆ. ಅನಂತರ ಕಳ್ಳರ ಪುರೋಹಿತನಾದ ದರೋಡೆಕೋರನು ಆ ನರಪಶುವಿನ ರಕ್ತದಿಂದ ದೇವಿಯನ್ನು ತೃಪ್ತಿಪಡಿಸಲಿಕ್ಕಾಗಿ ದೇವಿ ಮಂತ್ರಗಳಿಂದ ಅಭಿಮಂತ್ರಿಸಿದ ಒಂದು ಹರಿತವಾದ ಖಡ್ಗವನ್ನು ತಕೊಂಡ. ಈಗ ಆ ದರೋಡೆಕೋರರಾದರೂ ಸ್ವಾಭಾವಿಕವಾಗಿಯೇ ರಜೋಗುಣಿ ತಮೋಗುಣಿಗಳಾಗಿರ್ತಾರೆ. ಅಲ್ಲದೆ ಧನಮದದಿಂದ ಅವರ ಚಿತ್ತವು ಮತ್ತೇರಿತ್ತು. ಹಿಂಸೆಯಲ್ಲೇ ಅವರಿಗೆ ಅಭಿರುಚಿ. ಅವ್ರು ದಿನ ಮಾಡೋದೇ ಈ ಕರ್ಮ. ಅವ್ರಿಗೇನು ಅನ್ಸೋದೇ ಇಲ್ವಲ್ಲ. ಹಿಂಸೆಯಿಂದ ಚಿತ್ತ ಮತ್ತೇರಿತ್ತು, ಹಿಂಸೆಯಲ್ಲೇ ಅವರಿಗೆ ಅಭಿರುಚಿ. ಧನಮದದಿಂದ ಚಿತ್ತ ಮತ್ತೇರಿತ್ತು. ಆ ಸಮಯದಲ್ಲಿ ಅವರು ಶ್ರೀ ಭಗವಂತನ ಅಂಶಸ್ವರೂಪನಾದ ಬ್ರಾಹ್ಮಣ ಕುಲವನ್ನು ತಿರಸ್ಕರಿಸಿ ಸ್ವಚ್ಛಂದವಾಗಿ ದುರ್ಮಾರ್ಗದ ಕಡೆ ಮುನ್ನುಗ್ಗಿದ್ದರು. ಆಪತ್ಕಾಲದಲ್ಲಿ ಯಾವ ಹಿಂಸೆಯನ್ನು ಅನುಮೋದಿಸಲಾಗಿದೆಯೋ ಅದರಲ್ಲಿಯೂ ಬ್ರಾಹ್ಮಣನ ವಧೆಯನ್ನು ಪೂರ್ಣವಾಗಿ ನಿಷೇಧಿಸಲ್ಪಟ್ಟಿದೆ, ಮಾಡಬಾರದು. ಅದರಲ್ಲಿ ಇವನು ಸಾಕ್ಷಾತ್ ಬ್ರಹ್ಮಸ್ವಭಾವವನ್ನ ಹೊಂದಿರುವ
ವೈರಭಾವಹೀನ ಹಾಗೂ ಸಮಸ್ತ ಪ್ರಾಣಿಗಳಲ್ಲಿ ಸೌಹಾರ್ದವನ್ನು ಹೊಂದಿದ್ದ ಬ್ರಹ್ಮರ್ಷಿ ಕುಮಾರನನ್ನ ಬಲಿ ಕೊಡಲು ಬಯಸ್ತಾ ಇರ್ತಾರೆ. ಇಂತಹ ಭಯಂಕರವಾದ ಕುಕರ್ಮವನ್ನು ಕಂಡು ಭದ್ರಕಾಳಿಯ ಶರೀರದಲ್ಲಿ ತಡೆಯಲು ಸಾಧ್ಯವಾದ ಭರತನ ಬ್ರಹ್ಮ ತೇಜಸ್ಸಿನ ಶಾಪವು ತಾಪವು ತುಂಬಿ ಆಕೆ ಇದ್ದಕ್ಕಿದ್ದಂತೆ ಮೂರ್ತಿಯನ್ನು ಹೊಡ್ಕೊಂಡು ಪ್ರಕಟಳಾಗ್ತಾಳಂತೆ. ದೇವಿನೇ ಕಾಣಿಸ್ಬಿಡ್ತಾಳಂತೆ. ಭಯಂಕರವಾದ ಇಂಥ ಕುಕರ್ಮ ಕಂಡು ಭದ್ರಕಾಳಿಗೆ ತಡೆಯಕ್ಕಾಗ್ಲಿಲ್ಲ. ಭರತನ ಬ್ರಹ್ಮ ತೇಜಸ್ಸಿನ ತಾಪವು ತುಂಬಿ ಆಕೆ ಇದ್ದಕ್ಕಿದ್ದ ಹಾಗೆ ಮೂರ್ತಿ ನೋಡಿಕೊಂಡು ಪ್ರಕಟಳಾಗ್ತಾಳಂತೆ. ಕಡು ದೋಷದಿಂದಲೂ ಅಸಹನೆಯಿಂದಲೂ ಆಕೆಯ ಹುಬ್ಬು ಮೇಲೆದ್ದು ಗಂಟಿಕ್ಕಿಕೊಂಡಿದ್ದವು. ಕರಾಳವಾದ ಕೋರೆದ ಹಾಡಿಗಳು ಹೊರಚಾಚಿದ್ದವು. ಕಣ್ಣುಗಳು ಕೆಂಪಾಗಿ ಆಕೆಯ ಮುಖವು ಅತ್ಯಂತ ಭೀಕರವಾಗಿತ್ತು. ಆಕೆಯ ಆ ಕರಾಳವಾದ ರೂಪವನ್ನು ನೋಡಿದಾಗ ಆಕೆಯು ಈ ಜಗತ್ತನ್ನೇ ಸಂಹರಿಸಿ ಬಿಡುವಳೇನು ಎಂಬಂತೆ ತೋರ್ತಾ ಇತ್ತು. ದೇವಿಯು ರೋಷಾವೇಶಗಳಿಂದ ಗಟ್ಟಿಯಾಗಿ ಅಟ್ಟಹಾಸ ಮಾಡಿ ಪುರೋಹಿತನ ಕೈಯಿಂದ ಅಭಿಮಂತ್ರಿತವಾದ ಕಟ್ಕೊಂಡು ಕಿತ್ತುಕೊಂಡು ಅದರಿಂದಲೇ ಆ ಎಲ್ಲ ಪಾಪಿಗಳ ತಲೆಯನ್ನು ಕಡಿದು ಹಾಕ್ಬಿಟ್ಲು. ಮತ್ತು ತನ್ನ ಗಣಗಳೊಡನೆ ಆ ದುಷ್ಟರ ಕುತ್ತಿಗೆಗಳಿಂದ ಹರಿಯುತ್ತಿದ್ದ ಬಿಸಿ ರಕ್ತ ರೂಪದ ಮದ್ಯವನ್ನು ಕುಡಿದು ಹುಚ್ಚೇರಿ ಗಟ್ಟಿಯಾಗಿ ಹಾಡುತ್ತಾ ಕುಣಿದು ಕುಪ್ಪಳಿಸುತ್ತಾ ಅವರ ತಲೆಬುರುಡೆಗಳನ್ನು ಚೆಂಡಾಡಿದಳು. ಮಹಾಪುರುಷರಿಗೆ ಅತ್ಯಾಚಾರದ ಅಪಚಾರವನ್ನು ಎಸಗಿದರೆ ಅದು ಹೀಗೆಯೇ ಅದನ್ನು ಮಾಡಿದವರ ಮೇಲೆ ಬಂದು ಎರಗುವುದು ಇದು ಸತ್ಯ. ವಿಷ್ಣುದತ್ತ ಮಹಾರಾಜರೇ, ಯಾರ ದೇಹಾಭಿಮಾನ ರೂಪವಾದ ದೃಢಕಾಯ ಹೃದಯ ಗ್ರಂಥಿಯು ಬಿಚ್ಚಿ ಹೋಗಿದೆಯೋ, ಯಾರು ಸಮಸ್ತ ಪ್ರಾಣಿಗಳ ಆತ್ಮಸ್ವರೂಪನು ಸಹೃದನು ವೈರಹೀನನಾಗಿರುವನು, ಸಾಕ್ಷಾತ್ ಭಗವಂತನೇ ಭದ್ರಕಾಳಿ ಮುಂತಾದ ಬೇರೆ ಬೇರೆ ರೂಪಗಳನ್ನು ಧರಿಸಿ ಎಂದಿಗೂ ಗುರಿ ತಪ್ಪದಿರುವ ಕಾಲಚಕ್ರವೆಂಬ ಶ್ರೇಷ್ಠವಾದ ಶಸ್ತ್ರದಿಂದ ರಕ್ಷಿಸುತ್ತಾನೋ. ಯಾರು ಭಗವಂತನ ನಿರ್ಭಯ ಕಮಲಗಳನ್ನು ಆಶ್ರಯಿಸಿರುವರೋ ಅಂತಹ ಭಗವದ್ಭಕ್ತ ಪರಮಹಂಸರಿಗೆ ತಮ್ಮ ತಲೆಯು ಕತ್ತರಿಸಿ ಹೋಗುವ ಕಾಲವು ಬಂದರೂ ಯಾವ ರೀತಿಯ ಕಳವಳವೂ ಉಂಟಾಗುವುದಿಲ್ಲ ಎಂಬುದರಲ್ಲಿ ಅದ್ಭುತವೇನೂ ಇಲ್ಲ ಎಂಬಲ್ಲಿಗೆ 9ನೇ ಅಧ್ಯಾಯ ಮುಗಿಯಿತು. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಪಂಚಮಸ್ಕಂದೆ ಜಡಭರತ ಚರಿತೆ 9ಮೋಧ್ಯಾಯಃ. ಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. समर्थ सद्गुरु साईनाथ महाराज की जय. समर्थ सद्गुरु साईनाथ महाराज की जय. समर्थ सद्गुरु साईनाथ महाराज की जय. कृष्णार्पणमस्तु.